ಆಯಿತು ನನಗೆ ವೇದಕ್ಕೆ ಜ್ಞಾನವನ್ನು ಕೊಡ್ತೀನಿ ಅಂತ. ಆಯಿತು ಬಾ ಅಂತ ಕೂಡಿಸ್ಕೊಂಡ್ಬಿಟ್ಟು ತಲೆ ಮೇಲೆ ಈಗ ಇಟ್ಟರು ಅಷ್ಟೇ. ನೀವು ವೇದವ್ಯಾಸರು ಇಟ್ಟಿರುವಂಥ ಮುಖ ಪರಿಚಯ ಮಾಡಿಸ್ತಾ ಇಲ್ಲ. ಒಂದು ಪುರಾತನವಾಗಿರೋ ದೇವಸ್ಥಾನ ಹೋಗ್ತೀರ, ಈ ಥರದ್ದೆಲ್ಲ ಕ್ಯಾಮ್ರಾ, ಆಗಿನ ಕಾಲದ ಮೊಬೈಲ್ ಇತ್ತು, ಈ ಥರದ್ದೆಲ್ಲ ಬೇರೆ ಥರ. ಆಗ ಯುಧಿಷ್ಠಿರ ಬಂದು ಯಂತ್ರವನ್ನು ಬಳಸ್ತಾನೆ, ಅರ್ಜುನಿಗಲ್ಲಿ ಹೋಗುತ್ತೆ, ಇಂದ್ರ ಬಂದೇ ನಿನಗೆ ಯಾರನ್ನು ಭಗವಂತನ ಅಪೇಕ್ಷೆ ಇರುತ್ತೆ, ಈ ಥರ ಯಂತ್ರವನ್ನು ಮಾಡ್ತಂತಾರೆ. ಸ್ವಾಮಿ ಕಾಲದಲ್ಲಿ ವಿಲ್ ಕಮ್ ಟು ದ ಪಬ್ಲಿಕ್. ಮೋಕ್ಷ ಯಾರೊಬ್ರು ಮುಕ್ತಿ, ನನಗೆ ಜೀವನ ಸಾಕಾಗ್ಬಿಟ್ಟಿದ್ಯಪ್ಪ, ನಾವು ಮುಕ್ತಿ ಬೇಕು ನನಗೆ, ಸಂಸಾರ ಬಂದೆಲ್ಲ ಹೊರಗೆ ಬರಬೇಕು ಅಂತಂದರೆ ಅಂತ. ಆಮೇಲೆ ಗುರುಗಳೇ, ಮೊದಲನೇದಾಗಿ ಈ ಪ್ರಶ್ನೆ ಯಾವಾಗಲೂ ಮೊದಲನೇದಾಗಿ ಕೇಳಬೇಕಾಗಿತ್ತು. ನಮ್ಮ ವೀಕ್ಷಕರು ನೋಡ್ತಾ ಇರತಕ್ಕಂಥವ್ರು ಎಲ್ಲರಿಗೂ ಒಂದು ಭಾವನೆ ಹುಟ್ಟಬೋದು, ಏನಪ್ಪ ಈ ವಿಡಿಯೋದಲ್ಲಿ ಅವ್ರ ಮಖನೇ ತೋರಿಸ್ತಾ ಇಲ್ಲ, ಏನಕ್ಕೆ ತೋರಿಸ್ತಾ ಇಲ್ಲ ಇವರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ವೀಕ್ಷಕರೇ. ಅದು ಗುರುಗಳ ಬಾಯಿಂದಾನೇ ನೀವು ಆ ಒಂದು ಉತ್ತರನ ಪಡಿಬೋದು. ಏನಕ್ಕೆ ಗುರುಗಳೇ ಮುಖ ಪರಿಚಯ ಮಾಡಿಸ್ತಾ ಇಲ್ಲ? ಒಂದು ಪುರಾತನವಾಗಿರೋ ದೇವಸ್ಥಾನ ಹೋಗ್ತೀರ, ಪುರಾತನವಾಗಿರೋದು ದೇವಸ್ಥಾನ ಅಂದ್ರೆ ನಮ್ಮ 3 ಯುಗ 4 ಯುಗ ಇರತಕ್ಕಂಥ ರೀತಿ ಹೋಗ್ತು ಅಂತ ಅಂದ್ರೆ 3 ಯುಗದಿಂದ 7 ಯುಗದಿಂದ ಇರೋ ದೇವಸ್ಥಾನಕ್ಕೆ ಹೋಗ್ತಿಂತಾರೆ. ದೇವರ ಮುಖ ಒಳಗೆ ಬಿಡೋದಿಲ್ಲ, ವಿಡಿಯೋಸ್ ನಾಟ್ ಅಲೌಡ್. ಹೌದು, ಅಲೌಡ್. ತಿರುಪತಿಗೆ ಹೌದು ಹೌದು ಹೌದು. ಏನಕ್ಕೆ ಅಂತ ನನಗೆ ಚಿಕ್ಕದಾಗಿ ಹೇಳ್ತೀನಿ. ಪೂರ್ವ ಕಾಲದಲ್ಲಿ ಈ ಕ್ಯಾಮ್ರಾ ಇದು ದ್ವಾಪರ ಯುಗದಲ್ಲಿ ಇತ್ತು, ಈ ಥರದ್ದೆಲ್ಲ ಕ್ಯಾಮ್ರಾ. ಆಗಿನ ಕಾಲದ ಮೊಬೈಲ್ ಇತ್ತು, ಈ ಥರದ್ದೆಲ್ಲ ಬೇರೆ ಥರ. ಆ ಗಂಧರ್ವರಾಗಿ ಹೂವರಾಗಲಿ ನಾರದರು ಬಂದಿದ್ರು. ಯುಧಿಷ್ಠಿರ ಬಂದು ತನ್ನ ತಮ್ಮನ ಅರ್ಜುನ ನೋಡ್ಬೇಕಾಗಿತ್ತು. ಯುಧಿಷ್ಠಿರ ತನ್ನ ತಮ್ಮನ ಅರ್ಜುನ ನೋಡ್ಬೇಕಾಗಿತ್ತು. ಒಂದು ಇಷ್ಟು ವರ್ಷ ಆಯ್ತಲ್ಲ, ಇನ್ನೂ ಬಂದಿಲ್ವಲ್ಲ, ಏನಾಯ್ತು ಒಂದು ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡುವಾಗ ನಾರದರು ಬರ್ತಾರೆ. ಬಂದಾಗ ಒಂದು ಯಂತ್ರವನ್ನು ಕೊಡ್ತಾರೆ, ಇದ್ರ ಮೂಲಕ ನೀನು ಅಲ್ಲಿ ನೋಡಪ್ಪ, ನೀನು ನೋಡೋಕ್ಕಾಗತ್ತೆ, ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ ಅಂತ. ಆಗ ಯುಧಿಷ್ಠಿರ ಒಂದು ಯಂತ್ರವನ್ನು ಬಳಸ್ತಾನೆ, ಅರ್ಜುನಿಗಲ್ಲಿ ಹೋಗುತ್ತೆ, ಇಂದ್ರ ಬಂದೇ ನಿನಗೆ ಯಾರನ್ನು ಮಣ್ಣ ಇದು ಮಾಡ್ತೀನಿ ನೋಡಿ ಈ ಥರ ಅಂತಂದಾಗ ಅವ್ರೇನು ಮಾಡ್ತಾ ಇದ್ದಾರೆ ಅಂದ್ರೆ ಈಸ್ ಏಬಲ್ ಟು ಸಿ ವಿಡಿಯೋ ಕಾನ್ಫರೆನ್ಸ್ ಥರ. ಅಂದರೆ ಕೆಲವೊಂದು ನಾವು ಚಿತ್ರದಲ್ಲಿ ನೋಡಿದ್ದೇವೆ, ನಾವು ಮೂವಿಯಲ್ಲಿ. ಆಗಿನ ಕಾಲದಲ್ಲಿ ಯಂತ್ರಗಳಿತ್ತು ಇದೇ ಥರದಾನೆ, ಬಟ್ ಬೇರೆ ಥರ. ಈಗ ಬೇರೆ ಥರ ಐತಿಲ್ಲ ಇದು. ತದನಂತರ ದ್ವಾಪರ ಮುಗಿದ ನಂತರ ಹೊಳೆ ಬಂತು, ಇದು ಹೋಯ್ತು, ಎಲ್ಲ ತಿರ್ಕೊಂಡ್ರು, ಎಲ್ಲ ಇದಾಗೋಯ್ತು. ಮತ್ತೆ ಸಿವಿಲೈಸೇಷನ್ ಎಲ್ಲ ಹೋಯ್ತು, ಮತ್ತೆ ಫ್ರೆಶ್ ಸಿವಿಲೈಸೇಷನ್ ಮತ್ತೆ ಶುರು ಆಯಿತು. ನಂತರ ಒಂದು ರೀತಿಯಲ್ಲಿ ಆಗಿನ ಕಾಲದಲ್ಲಿ ಆತ ನಂತರ ಇವಾಗ ಕಲಿಯುವುದೆಲ್ಲ ಸ್ಟಾರ್ಟಿಂಗ್ ಹೇಳ್ತಾರೆ, ಮತ್ತೆ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು, ಜನ ಇತ್ತು. ಆಗ ಮತ್ತೆ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ವಿಡಿಯೋ ಕ್ಯಾಮ್ರಾ ಎಲ್ಲ ಇಲ್ಲ, ಹಾಗಾದ್ರೆ ವರ್ಣನೆ ಮಾಡೋರು, ಚಿತ್ರ ಹಾಕೋರು, ಚಿತ್ರದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡೋರು. ಭಗವಂತ ಎಷ್ಟೋ ದೂರದಿಂದ ಜನ ಎಲ್ಲ ಇದ್ದಾರೆ, ಬರೋರು ಇದ್ದಾರೆ, ಹೋಗೋರು ಇದ್ದಾರೆ, ಮಾಡ್ಲಿಕ್ಕಾಗಲ್ಲ. ಎಷ್ಟೋ ಜನ ಬರೋಕ್ಕಾಗಲ್ಲ, ಬಡತನ ಇದೆ, ತುಂಬ ಖರ್ಚು ಮಾಡೋಕ್ಕಾಗಲ್ಲ, ಎಷ್ಟೋ ಜನ ಕೈ ಕಾಲಿರಲ್ಲ, ನಡಿಯಕ್ಕಾಗಲ್ಲ. ಅಂತೆಲ್ಲ ನೋಡಬೇಕು ಅಂತಿದಲ್ಲ, ನಕ್ಷತ್ರ ನೋಡಬೇಕು, ಇನ್ನೊಂದು ದರ್ಶನ ಮಾಡಬೇಕು, ಪುಣ್ಯಕ್ಷೇತ್ರ, ಅಂಥವ್ರಿಗೆ ಏನಾಗಬೇಕು. ಅದಕ್ಕೆ ನಾವು ವರ್ಣನೆಯನ್ನು ಮಾಡಿದ್ದೀವಿ, ಚಿತ್ರೀಕರಣ ಮಾಡ್ತಂತಂದ್ರೆ ಅದೆಲ್ಲ ಹಲವಾರು. ಇವಾಗ ಕಾಪಿ ಅಂತ ಕರಿತೀವಲ್ಲ, ಆಗಿನ ಕಾಲದಲ್ಲಿ ಬೇರೆ ಥರದ ಎಲೆ ಇರೋದು, ಅದ್ರಲ್ಲಿ ಹಾಕಿ ಇದನ್ನ ಅನ್ಸೋರು, ಇದನ್ನ ಹಾಕಿ ಅದನ್ನ ಅನ್ಸೋರು, ಅದನ್ನ ಹಾಕಿ ಅನ್ಸೋರು, ಅದ್ರ ಕೆಳಗೊಂದು ಹಾಕ್ಬಿಟ್ಟು ಹೇಳ್ತಾರೆ, ಅದರದ್ದು ಚಿತ್ರೀಕರಣ ಸ್ಪಷ್ಟವಾಗಿ ಹಾಕಿ ಬರೋದು. ಆ ಥರ ಮಾಡಿ ಹಲವಾರು ಮಾಡೋರು. ಅದನ್ನು ನೋಡಿ ಇದರ ಮಾಡ್ತಾ ಇದ್ವಿ. ಸೊ ಹಲವಾರು ಜನಕ್ಕೆ ಹೋಗಲಿ, ಸೊ ಇದನ್ನು ಕೂತರಿ ಜಾಗ್ತಿದ್ರೆ ಇನ್ನೂ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಬೇಕಾಗಿದ್ದು ನಡೆಯುವಂತಕ್ಕಂಥದ್ದು ಆಗತ್ತೆ, ಎಲ್ಲ ಒಳ್ಳೇದಾಗಲಿ, ಈ ಥರ ಒಂದು ಭಾವನೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನಗೆ ಇನ್ನೊಂದು ದರ್ಶನಕ್ಕೆ ಇದು ಮಾಡಿಕೊಡು, ನನಗೆ ಚಿತ್ರೀಕರಣ ಮಾಡಿ ಮಾಡ್ತಾ ಇದ್ದೀನಿ ಅಂತ. 2 ಹೂವು ಇಡೋರು, ಒಂದು ಯಾವ್ದಾದ್ರು ಒಂದು ಕೆಂಪು ಕಲರು, ಇಲ್ಲೊಂದು ಬೆಳ್ಳಿಗಿರೋದು. ಬೆಳ್ಳಿಗಿರೋದು ಬಿತ್ತು ಅಂತಂದ್ರೆ ಆಯಿತು, ಓಕೆ ಅಂತಾರೆ. ಕೆಂಪು ಕೆಳಗೆ ಬಿತ್ತು ಅಂತಂದ್ರೆ ಅಲ್ಲ, ಚೇಂಜ್ ಅನ್ನೋದು ಒಂದು ಚಿತ್ರೀಕರಣ ಮಾಡಬಾರ್ದು ಅಂತ. ಅದು ನಗದ್ಕೊಂತು, ಅಲ್ಲಿ ಚೇಂಜ್ ಆಯ್ತು, ಈ ಕಡೆ ಪಕ್ಕದಲ್ಲಿ ಬಂತು, ಹರಡ್ತು ಅಂತಂದ್ರೆ ಜರುಕೊಂಬಂತು ಅಂತಂದ್ರೆ ಬೇಡ ಅಂತಾರೆ. ಸೊ ಅದ್ರ ಹೂವು ಕೆಳಗೆ ಬಿದ್ದಾಗ ಅಲ್ಲ ಜರುಕೊಂತು ಅಂತಂದ್ರೆ ಅವ್ರದನ್ನ ಚಿತ್ರೀಕರಣ ಮಾಡೋರು, ಅದನ್ನೆಲ್ಲ ಕಡೆಗೆ ಪಬ್ಲಿಷ್ ಮಾಡೋರು. ಅಲ್ಲಿ ಹೋಗ್ತಾ ಇದ್ದಾರೆ. ಆ ಥರ ಪರ್ಮಿಷನ್ ತಗೊಂಡು ಮಾಡೋರು. ದೇವ್ರದ್ದು ಒಂದು ನಾವು ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂತ. ಸೊ ಈಗ ಒಂದು ವಿಡಿಯೋ ತಗೋತಾರ ಮಾಡ್ತೀರ ಅಂತಂದ್ರೆ ಈಗಿನ ಕಾಲದಲ್ಲಿ. ಆಗ ಇವಾಗ ಹೆಂಗಂತಾರೆ, ವಿಡಿಯೋ ತಗೊಂಡ್ರಿ, ಒಂದು ಕ್ಯಾಮ್ರಾ ತಗೊಂಡಿದ್ದಾರೆ, ಫ್ಲಾಶ್ ಅಂತ ಬರುತ್ತೆ. ದೇವರ ಫೋಟೋ ತಗೊಂಡ್ರಿ ಅಂತಂದ್ರೆ ನಾವು ಮೂಲ ವಿಗ್ರಹದ ಪ್ರಭಾವಳಿ ಅಂತ ಕರೀತಾರಲ್ಲ, ಪ್ರಭಾವಳಿ, ಅದು ಹೊರಟೋಗುತ್ತೆ. ಅಂದರೆ ಆರಾ ಅಂತ ಹೇಳ್ತೀವಲ್ಲ, ಅದು ನೀವು ಹೇಳ್ತಾ ಇರೋದು.
ಬಾವಳಿ ಹೊರಟೋಗತ್ತೆ. ಭಗವಂತನ ಹೃದಯದ ಮೂಲ ಇರತ್ತಲ್ಲ, ಒಂದೊಂದೊಂದು ಪಾಟ್ ಆಗಿ ಎಲ್ಲ ಪೂರ್ತಿ ಹೊರಟೋಗತ್ತೆ. ವಿಗ್ರಹ ಎಳಿಸಲ್ಲ, ಕುಸಿದೋಗತ್ತದು. ಅಲ್ಲಿ ಅಂದ್ರೆ ಶಕ್ತಿ ಸಂಚಾರ ಇರಲ್ಲ ಅಂತ ಹೇಳ್ತೀರಾ. ಇವಾಗ ನೀವು ಇದರ ಮುಖ ಇದೆ, ಇನ್ನೂ ಸ್ವಲ್ಪ 10 ವರ್ಷ ಆದ ನಂತರ 20 ವರ್ಷ ಆದ ಮುಖ ಹೆಂಗಿರುತ್ತೆ, ಬಾಡೋಗಿರುತ್ತೆ. ಹೌದು ಹೌದು, ಹೂವು ಹಂಗೆ ಇರಲ್ಲ, ಬಾಡ ಅದೇ ತರ ಬಾಡೋಗುತ್ತೆ. ಆ ರೀತಿ ನೀವು ಹೇಳ್ತಾ ಇರೋದು. ಸೊ ಅದೇ ಥರದ್ದು ಫೋಟೋ ಒಂದು ದಿವಸ ಹೆಂಗೆ ತೆಗಿತಾರೆ, ಅದೇ ಥರ ತೆಗಿತು ಅಂತಂದರೆ ನಮ್ಮಲ್ಲಿರೋ ಅಷ್ಟೊಂದು ಶಕ್ತಿ ಅಂತ ಅನ್ನೋದು, ಒಂದಷ್ಟು ಆಯಸ್ ಅಂತ ಇರುತ್ತೆ, ಒಂದು ಕಡೆ ಹೊಳ ಅಂತ ಇರುತ್ತೆ, some ಕಡೆ ಹೊಳ ಅಂತ ಇರುತ್ತೆ. ಆ ಒಂದು ಶಕ್ತಿ ಒಂದಿರುತ್ತಲ್ಲ, ಒಂದಷ್ಟು ವಿಷಯಗಳು ಅದು ಬಂದು ಹೊರಟೋಗುತ್ತೆ, ನಶಿಸುತ್ತೆ ಅಂತ ಹೇಳ್ತೀರಾ. ಸೊ ಹಾಗಾಗಿ ಅದಕ್ಕೆ ಯಾವುದು ಬರೋಕ್ಕಲ್ಲ. ಇನ್ನೊಂದು ಒಂದು ಒಳ್ಳೇದಿದೆ ಅಂತಂದ್ರೆ ಹಲವಾರು ಕೆಟ್ಟದ್ದು ಇರುತ್ತೆ. ಇವ್ರು ಈ ಥರ ಮಾಡೋಕೆ ಬರ್ತಿದ್ದಾರ ಅಂತಂದ್ರೆ ಇವ್ರು ಹೆಂಗಿನ್ ಮಾಡ್ತಾರೆ. ನಾವು ಹಲವಾರು ಜನ ಅದು ಇದಂತ ಎಷ್ಟೋ ಜನ, ಬಹಳಷ್ಟು ಜನ ತೊಂದರೆಲಿ ಇರ್ತಾರೆ. ಮಿಡಲ್ ಕ್ಲಾಸ್ ಅನ್ನೋ ಫಾರ್ಮ್ ಸಿಂಪಲ್ ಆಗಿರೋದು ಪರಿಹಾರ ಕೊಡ್ಕೊಂಡು ಹೋಗ್ತಾರೆ. ಎಲ್ರಿಗೂ ಎಷ್ಟೆಲ್ಲರಿಗೂ ಮಾಡ್ಕೊಳ್ಳಿ ನೋಡಿ, ಎಲ್ರಿಗೂ ಒಂದು ದಾರಿ ಆಗುತ್ತೆ. ಇವ್ರಿಗೆ ಬಿ ಹ್ಯಾಪಿ ಎಲ್ಲ ಇರೋದು. ಓಕೆ, ಮಿಕ್ಕಿದವ್ರು ಏನು ಮಾಡ್ತಾರೆ, ಬಹಳ ಜನ ದುರುಪಯೋಗ ಮಾಡುವಂತಕ್ಕಂಥವ್ರು ಇರ್ತಾರೆ, ಹಣವನ್ನಿಟ್ಟು ಮಾಡೋಂಥವ್ರು. ಇವ್ರು ಈ ಥರ ಮಾಡ್ಕೊಂಡು ಹೋಗ್ತಾರೆ, ಬಹಳಷ್ಟು ಮಾಡ್ತಾರೆ. ಇವರು ಋಷಿಗಳು ಅಂತಾರೆ, ನಾಳೆ ಏನಾರ ಇದೆ ತೊಂದರೆ ನಮಗೇನು ಇದು ಮಾಡ್ತಾರೆ. ಬಹಳಷ್ಟು ವಿಷಯಗಳಿಗಿರುತ್ತವೆ, ನಮಗೆ ಯಾರ ಮೇಲೆ ಶತ್ರುದಲ್ಲ, ಯಾರು ಅಂತೇನೇ ಇಲ್ಲ. ಬಟ್ ದುರುಪಯೋಗ ಮಾಡೋತಕ್ಕಂಥ ಬಹಳಷ್ಟು ಜನ ಇರ್ತಾರೆ. ಒಂದು ಒಳ್ಳೇದು ಒಂಥರ ಕೆಟ್ಟದ್ದು ಬಯಸೋ ಜನನೂ ಇರ್ತಾರೆ. ಅಂಥದ್ದು ಭಾಳ ತೊಂದರೆಗಳಾಗ್ಬೋದು. ಏನು ಬೇಡದಂಥ ಪ್ರಯೋಗಗಳು ಮಾಡ್ಬೋದು. ಇದಂತಿರುತ್ತೆ ಅನ್ನೆಸೆಸರಿ. ಅವ್ರಿಗೂ ತೊಂದರೆ, ನಮಗೂ ತೊಂದರೆ ಬೇಡ. ಅವ್ರಿಗೆ ಎಫೆಕ್ಟ್, ನಮಗೂ ಎಫೆಕ್ಟ್ ಇರುತ್ತೆ. ಅನ್ನೆಸೆಸರಿ ಇದಿರುತ್ತೆ. ಬೇಡದರ ಅಂತಕ್ಕಂಥ ಒಂದು ನಾವೇ ಹೋಗ್ಬಿಟ್ಟು ಒಂದು ಕೊಚ್ಚಿನ ತೊಗೊಂಡು ಮಾಡ್ಕೊಂಡಾಗತ್ತೆ. ಅದೊಂದು ಬಹಳಷ್ಟು ಇದಂತಿಲ್ಲ, ಬಹಳಷ್ಟು ಕಾರಣಗಳಿವೆ. ಎಲ್ಲದಕ್ಕೂ ಸಮಯಕಾಲ ಅನ್ನೋದು ಬರುತ್ತೆ. ಸಮಯಕಾಲ ಬಂದಾಗ ಕಾಣಿಸ್ಕೊಂತಾರೆ. ಈಗ ಭಗವಂತನೇ ಕಾಣಿಸ್ಬೇಕು ಅಂದ್ರೆ ಎಲ್ಲಾ ಕಾಲದಲ್ಲೂ ಕಾಣಿಸ್ಕೊಡಲ್ಲ. ಸಮಯಕಾಲ ಬಂದಾಗ ಅವ್ನು ಕಾಣಿಸ್ಕೊಂತಾನೆ. ಹೌದು ಹೌದು. ಈಗ ಒಂದು ಹೋಮ ಇರುತ್ತೆ, ಯಾವ್ದು ಹೋಮ ಮಾಡ್ತೀರಾ, ಭಗವಂತ ಕಾಣಿಸ್ಕೊಂತಾನೆ ಕಾಣಿಸಲ್ಲ. ಒಟ್ಟು ಒಂದೊಂದು ಹೋಮದಲ್ಲಿ ಮಾಡಿದಾಗ ಒಂದೊಂದು ರೂಪ ಬೆಂಕಿ ಬರುತ್ತೆ, ಸಾಧ್ವಿಕರ ಊರು ಫೋಟೋ ತೋರಿಸ್ತಾನೆ ನಮಗೆ. ಸೊ ಅದೇ ಥರದ ಒಂದು ಸಮಯಕಾಲದ ಬರುತ್ತೆ. ಬಂದಾಗ ಭಗವಂತ ಯಾವಾಗ ತೋರಿಸ್ಬೇಕು ಅಂತ ಸಮಯಕಾಲದ ಬರುತ್ತೆ. ಇವಾಗಿಲ್ಲ ಅದಕ್ಕೆ. ಸಮಯ ಬಂದಾಗ ನೀವು ವೀಕ್ಷಕರಿಗೆ ಭಗವಂತನ ಅಪೇಕ್ಷೆ ಇರುತ್ತೆ. ಈ ಥರ ಇತ್ತು ಅಂತ ನಾವು ಮಾಡ್ತಂತಾರೆ. ಸಮಯಕಾಲದಲ್ಲಿ ವಿಲ್ ಕಮ್ ಟು ದ ಪಬ್ಲಿಕ್. ಆಮೇಲೆ ಗುರುಗಳೇ, ನೀವು ಈ ಪರಿಹಾರ ಅಂತ ತಗೊಂಡ್ರೆ ಇವಾಗ ಇನ್ ಕೇಸ್ ಇಲ್ಲ, ಮುಖ ನೋಡಿ ಬಂದ್ರೆ ಅವ್ರಿಗೆ ಸಿಗುವಂತಕ್ಕಂಥದ್ದು ಏನ್ ಸಿಗುತ್ತೆ ಅವ್ರಿಗೆ? ಜನಕ್ಕೆ ನೆಮ್ಮದಿ ಬೇಕು. ನೆಮ್ಮದಿ, ಹೌದು, ಮುಖ್ಯವಾಗಿ ಏನ್ ತೊಂದರೆ ಇದೆಯಾ, ಆಯ್ತು ಈ ಪರಿಹಾರ ನೀವು ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ನೀವು ಜೀವನ ನೆಮ್ಮದಿಗಿದೆಯಾ, ಪೀಸ್ಫುಲ್ ಆಗಿದೆಯಾ. ಎಷ್ಟೇ ಹಣ ಇರ್ಬೋದು, ಆದ್ರೆ ನೆಮ್ಮದಿ ಅನ್ನೋ ಮನುಷ್ಯನ್ ಸಿಗೋದು. ಹೌದೌದು, ನೆಮ್ಮದಿ ಮಾತ್ರ ಬಹಳ ಕಷ್ಟ ಸಿಗೋದು. ನಾವು ಕೊಡೋದು ನೆಮ್ಮದಿ. ಈ ತರ ಇತ್ತ ಮಾಡ್ಕೊಂಡೋಗು, ಪ್ರಾಬ್ಲಮ್ ಇಲ್ಲಿ ಸಾರ್ಟ್ ಔಟ್. ನಮ್ಗೆ ನೆಮ್ಮದಿನ ಸಿಗ್ತಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಮುಖ್ಯ. ನಿಜ ನಿಜ ನಿಜ. ನೆಮ್ಮದಿ ಇತ್ತು ಅಂದ್ರೆ ನಾವು ಎರಡೇ ಪ್ರಶ್ನೆ ಕೇಳೋದು, ನನಗೆ ಹಣ ಬೇಕಾ ನೆಮ್ಮದಿ ಬೇಕಾ? ಹಣ ಬಂತಂದ್ರೆ ರೋಗ ಇರುತ್ತೆ, ಅದಿರುತ್ತೆ, ಅಲ್ಲೇ ಇರುತ್ತೆ. ನೆಮ್ಮದಿ ಹೊರಟಾಗಲ್ಲ. ಹಣನೂ ಇರುತ್ತೆ, ಹೌದು. ನೆಮ್ಮದಿ ಯಾವಾಗಿರುತ್ತೆ? ನಮ್ಗೆ ಬೇಕಾಗಿರೋದೆಲ್ಲ ಇತ್ತು ಅಂತಂದ್ರೆ ನೆಮ್ಮದಿ ಇರುತ್ತೆ. ನಿಜ. ಅದಕ್ಕೆ ಅತಿ ಆಸೆ ಬಗ್ಗೆ ಏನಾಯ್ತು ಅಂತ ನಮ್ಗೆ ನೆಮ್ಮದಿ ಇರಲ್ಲ. ನೆಮ್ಮದಿ ಬೇಕಾದ್ರೆ ಭಗವಂತ ನೆಮ್ಮದಿ ಕೊಡ್ತಾನೆ. ನೆಮ್ಮದಿ ಕೊಟ್ಟ ನಿನ್ಗೆ ಎಷ್ಟು ಬೇಕೋ ಬೇಕಾಗಿರೋದು ಭಗವಂತ ಕೊಟ್ಟಿರ್ತಾನೆ. ಹೌದು, ನಮ್ಗೆ ಎಷ್ಟು ಬೇಕೋ. ಪರಿಸ್ಥಿತಿ ವಿಪರೀತ ಆಯ್ತಾ ಪರವಾಗಿಲ್ಲ, ಭಗವಂತ ಯಾರೋ ದಾರಿ ಮಾಡ್ಕೊಡ್ತಾನೆ. ನನಗೆ ಆಗ್ಬೇಕಾಗಿರೋದು ಆಯ್ತಪ್ಪ, ಸಾಕು, ನನಗೆ ತೃಪ್ತಿ. ದಟ್ ಈಸ್ ಇಂಪಾರ್ಟೆಂಟ್. ಹೌದು ಹೌದು. ಇಷ್ಟು ಬಂತಲ್ಲ, ನನಗೆ ಮತ್ತೆ ಇರಬೇಕು ಅಂತಂದ್ರೆ ಅದು ಅತಿ ಆಸೆ. ಹೌದು ಹೌದು. ಸೊ ಅಂತ ಜನಕ್ಕೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ. ನಿಜ ನಿಜ ಗುರುಗಳೇ, ನಿಜ. ನೆಮ್ಮದಿ ಬಹಳ ಮುಖ್ಯ ಮನುಷ್ಯರಿಗೆ. ಸೊ ಅದಕ್ಕೋಸ್ಕರ ಮೋಕ್ಷ, ಯಾರೊಬ್ರು ಮುಕ್ತಿ, ನನಗೆ ಜೀವನ ಸಾಕಾಗ್ಬಿಟ್ಟಿದ್ಯಪ್ಪ, ನಾವು ಮುಕ್ತಿ ಬೇಕು ನನಗೆ, ಸಂಸಾರ ಬಂದೆಲ್ಲ ಹೊರಗೆ ಬರಬೇಕು ಅಂತಂದ್ರೆ ಒಂದಿಷ್ಟು ಮಂತ್ರಗಳಿವೆ. ಯಾವ ಥರದಂತ ನನಗೆ ಉಪದೇಶ ಆಗಿದೆ. ಯಾರೋ ಬರೋದಾಗಿತ್ತು ಅಂದ್ರೆ ಅವ್ರು ಬೇಕಾದ್ರೆ ಉಪದೇಶ ಮಾಡ್ಬೋದು. ಉಪದೇಶ ಮಾಡ್ತೀರಾ ನೀವು? ಅದನ್ನ ಅವ್ರಿಗೆ ಏನು ಮಾಡಬೇಕಾಗಿಲ್ಲ. ನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಅದನ್ನ ಒಂದೇ ಸಲ ಹೇಳ್ಕೊಂಡು ಹೋದ್ರೆ ಸಾಕಷ್ಟು. ಅದು ತಾನಾಗಿ ಆಗುವಂತಕ್ಕಂಥದ್ದೆಲ್ಲ ಆಗತ್ತೆ ಅವ್ರ ಜೀವನದಲ್ಲಿ. ಆಫ್ ಎವ್ರಿಥಿಂಗ್, ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್, ಆ ಥರದ್ದು ಈ ಥರ ಎಂಥದ್ದು ಏನೇ ಆಗಲಿ ಎಲ್ಲ ದಿನ ಹೊರಗೆ ತಂದುಬಿಡತ್ತೆ. ಎಲ್ಲ ಹೊರಗೆ ತಂದ ನಂತರ ಗೊತ್ತಾಗುತ್ತೆ ಏನಕ್ಕೆ ಇವೆಲ್ಲ ನಡೀತು ಅಂತಾರೆ. ಭಗವಂತನ ಹೊರಗೆ ತಗಲಿಕ್ಕೆ ಇವೆಲ್ಲ ವಿಷಯಗಳು ನಡೆಸಿದ್ದಾನೆ, ಮಾಡಿಸಿದ್ದಾನೆ, ನಿಜ ನಿಜ, ಇವೆಲ್ಲ ಪಾಠಗಳನ್ನ ಕೊಟ್ಟಿದ್ದಾನೆ ಅಂತ. ಸ್ವಲ್ಪ ಜನಕ್ಕೆ ಪೆಟ್ಟು ಬಿದ್ದು ತಿಳ್ಕೊಳ್ತಾರೆ, ಸ್ವಲ್ಪ ಜನ ನೋಡಿ ತಿಳ್ಕೊಳ್ತಾರೆ. ಹೌದು ಹೌದು. ಸೊ ಆ ಥರದ್ದು ಹೀಗೆ ಬರುತ್ತೆ. ಆ ಗುರುಗಳೇ, ಮೊದಲನೇದಾಗಿ ಪರಿಹಾರ ಅಂತ ತಗೊಂಡ್ರೆ ಯಾವ ಪರಿಹಾರನ ನಮ್ಮ ವೀಕ್ಷಕರಿಗೆ ನೀವು ಹೇಳ್ತೀರಾ? ಯಾವ ಅಂದರೆ ಇವಾಗ ಇನ್ ಕೇಸ್ ಹಣದ ಸಮಸ್ಯೆ ಅಂತ ತಿಳ್ಕೊಳ್ಳಿ,
ಎಷ್ಟೇ ದುಡಿದ್ರೂ ಖರ್ಚಾಗ್ತಾ ಇರುತ್ತೆ, ಆಮೇಲೆ ತುಂಬ ಸಾಲ ಆಗ್ತಾ ಇರುತ್ತೆ. ಸೊ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ. ಸೊ ಆಗ ಏನು ಮಾಡಬೇಕು, ಯಾವ ರೀತಿ ಅದನ್ನು ನಾವು ಆ ಸಮಸ್ಯೆಯಿಂದ ಹೊರಗೆ ಬರಬೇಕು, ಅದ್ರ ಬಗ್ಗೆ. ಸಾಲ ಬಾಧ ಅಂತಂದರೆ ಪೂರ್ವ ಜನ್ಮದಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಏನೋ ಹಣ ತೊಗೊಂಡಿರ್ಬೋದು, ದೋಚಿರ್ಬೋದು, ಮಾಡಿರ್ಬೋದು. ಎಲ್ಲ ಒಂದು ಕರ್ಮ ಸಿದ್ಧಾಂತ ಅಂತ ಬರುತ್ತೆ. ಕರ್ಮ ಸಿದ್ಧಾಂತದ ಮೂಲಕವಾಗಿಯೇ ವಿಶ್ವ ಜೀವನದಲ್ಲಿ ನಡೆಯುವಂತಕ್ಕಂಥದ್ದು. ಈ ಜನ್ಮದಲ್ಲಿ ಮಾಡುವಂಥ ತಪ್ಪುಗಳು, ಇವಾಗ ಪಿತೃಶಾಪ ಅಂತಾರೆ, ಮಾತೃಶಾಪ ಅಂತಾರೆ, ಅದು ಗುರು ಶಾಪ ಅಂತಾರೆ, ಇನ್ನೇನೊಂದು ಇರುತ್ತೆ. ಒಂದು ಗುರು ಅಂತಕ್ಕಂಥದ್ದನ್ನು ಅಂತಾರೆ ವಿದ್ಯೆ ಕಳಿಬೇಕೇ ಹೊತ್ತು ಅವನು ಹೋಗಿ ಸೇವೆ ಮಾಡಬೇಕು ಹೊತ್ತು ಅವ್ರನ್ನ ಗುರುಗಳನ್ನು ಬಳಸ್ಕೊಳ್ಳುವಂತಕ್ಕಂಥದ್ದು, ಉಪಯೋಗ ಮಾಡಿಸುವಂತಕ್ಕಂಥದ್ದು, ನೀವು ಈ ಥರ ಮಾಡಿಕೊಡುವಂಥದ್ದು, ಆಫರ್ ಮಾಡುವಂತಕ್ಕಂಥದ್ದು ಅವೆಲ್ಲ ಮಾಡೋದು ತಪ್ಪದು. ಆ ಥರ ಮಾಡಿದ ನಿಂತನಾಗಲಿ ಜೀವನದಲ್ಲಿ ಈಗ ನಾವು ಸಕ್ಸಸ್ಫುಲ್ ಅಟ ಅವ್ರಿಗೆ ಹೇಳಿಗೆ ಅಂತಕ್ಕಂಥದ್ದು ಯಾವತ್ತೂ ಆಗಲ್ಲ. ಇನ್ನೊಂದು ಕಾಲ ಒಂದು ಉಚ್ಚಕ್ಕೆ ಹೋಗ್ಬೋದು, ಅವ್ರಿಗೆ ಮೋಸ ಮಾಡಿ ಮಾಡ್ಬೋದು, ಗುರುಗಳು ಬಳಸಿ ಮಾಡ್ಬೋದು. ಒಂದ್ಸಲಿ ಬಿದ್ದ ಅಂತಂದ್ರೆ ಮತ್ತೆ ಜೀವನದಲ್ಲಿ ಎದ್ದೇಳಕ್ಕಾಗಲ್ಲ. ಇದು ನಡೆಯುವಂತಕ್ಕಂಥದ್ದು ಅವರಿಗೆ ಆ ಜನ್ಮದಲ್ಲಿ ನಡೆದ್ಬಿಡತ್ತೆ. ಇನ್ನೊಬ್ರಿಗೆ ಇನ್ನೊಂದು ಫರ್ದರ್ ಇನ್ನೊಂದು ಜನ್ಮಕ್ಕೆ ಅದು ಪೋಸ್ಟ್ಪೋನ್ ಆಗುತ್ತೆ. ಅಲ್ಲಿ ಅವ್ರಿಗೆ ಒಂದು ಪರಿಸ್ಥಿತಿಗಳು ಅನುಭವಿಸ್ತಾರೆ. ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಹೇಳುತ್ತೆ. ಇವಾಗ ನಾವು ಆಹಾರ ತಿಂತೀವಿ, ಆ ಸ್ವೀಕಾರ ಮಾಡೋ ಆಹಾರದಲ್ಲಿ ಬೇಕಾದ್ರೆ ಬಹಳಷ್ಟು ಸೊಲ್ಯೂಷನ್ಸ್ ಇದೆ. ಹೌದಾ? ಅಂದ್ರೆ ಯಾವ ರೀತಿ? ಪಿತೃಶಾಪ ಇದೆ ಅಂತಂದ್ರೆ ಇವ ಮಾಡಿಸ್ಬೇಕು, ಅದು ಮಾಡ್ಕೊಬೇಕು, ಇದು ಮಾಡ್ಕೊಂಡು ಎಂಥದ್ದು ಏನು ಮಾಡಬೇಕಲ್ಲ. ಸಾಹುಕಾರ ಇದ್ದಾನೆ ಅಂತಂದರೆ ಸಮಾನಸ್ ಮನಿ, ಬಿಗ್ ಮಣಿ ಅಂತಂದರೆ ಒಂದು ರಾಶಿ ನಕ್ಷತ್ರ ಗುಣ ಈ ಥರ ಅಂತಿರುತ್ತೆ. ಭೂಮಿಯಲ್ಲಿ ಬಡಿಸೋ ಜಾಗ ಇದೆ ನಾವು ಭಾರತ ದೇಶದಲ್ಲಿ. ಅಗ್ನಿ ಹುರಿಯುವಂಥ ಜಾಗ, ಅಗ್ನಿಕುಂಟೆಲ್ಲ ಹುರಿಯುವಂಥ ಜಾಗ ಇದೆ. ಆ ಜಾಗದಲ್ಲಿ ಹೋಗ್ಬಿಟ್ಟು ಚಿನ್ನ ಹಾಕೋದಿರತ್ತೆ. ಚಿನ್ನವನ್ನು ಹಾಕಿ ಬಳ್ಳಿಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಂಡ್ ಬಂದ ನಂತರ ಯಮನಿಂದ ಕ್ಲಿಯರ್ ಆಗತ್ತೆ, ಪಿತೃಶಾಪದಿಂದ ಕ್ಲಿಯರ್ ಆಗ್ಬಿಡುತ್ತೆ. ಹೌದಾ? ಒಂದೊಂದು ಜಾಗ ಹಣ ಇದ್ದವರಲ್ಲಿ ಹೋಗ್ತಾರೆ, ಮಾಡ್ತಾರೆ. ಅಂದ್ರೆ ಅಗ್ನಿ ಇರೋ ಜಾಗ ಅಂದ್ರೆ ನೀವು ಹೇಳ್ತಾ ಇರೋದು ಎಲ್ಲಿ? ಎಲ್ಲ 3 ಜಾಗ ಇದೆ ಭಾರತ ದೇಶದಲ್ಲಿ. ಭಾರತ ದೇಶದಲ್ಲೇ ಇದೆ. ಹಣ ಇದ್ದವ್ರು ಹೋಗ್ತಾರೆ, ಮಾಡ್ಬೋದು, ಅವ್ರು ಪರಿಹಾರ ಆಗ್ಬಿಡುತ್ತೆ. ಇಲ್ಲೇ ಹಣವಾಗಿರೋ ಒಂದು ಪೀಪಲ್ ಅಂತಂದ್ರೆ ಅವ್ರಿಗೇನು ಮಾಡಬೇಕು? ಪಿತೃಶಾಪದಿಂದ ಮಾತೃಶಾಪದಿಂದ ಹೊರಗೆ ಬರಬೇಕು ಅಂತಂದ್ರೆ ಗೋರಿಕಾಯಿ, ಬದನೆಕಾಯಿ, ಗೋರಿಕಾಯಿ, ಹೀರೆಕಾಯಿ ಮಾಡೋದು ಪಿತೃ ಬಳಸುವಂಥ ಕಾರಣ ನಿತ್ಯ ಸೇವನೆ ಮಾಡಬಾರ್ದು. ಪಿತೃ ಕಾರ್ಯ ಒಂದು ದಿವಸ ತಿಥಿ ಅಂತ ಬರುತ್ತಲ್ಲ, ಆ ಸಮಯ ಕಾಲದಲ್ಲಿ ಮಾತ್ರ ಅದು ಬಳಸಬೇಕು ಹೊತ್ತು ಬಳಸ್ಬೋದು. ಅದನ್ನ ಮಿಕ್ಕಿದ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಬಳಸಬಾರದು. ಎರಡನೇದು ಈರುಳ್ಳಿ, ಬೆಳ್ಳುಳ್ಳಿ ಅಂತ ತೆಗೆದುಬಿಟ್ರೆ ನೀವು ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತೀರ. ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯಾರು ತಿನ್ನೋದೇ ಇಲ್ಲ ಈ ಕಾಲದಲ್ಲಿ. ಇಲ್ಲ, ಅವ್ರ ಕರ್ಮದ ಮೇಲೆ ಹೊರತಿದೆ. ಪ್ರೀತಿ ಪಾತ್ರ ಆಗೋದು ಕರ್ಮದ ಮೇಲೆ ಹೊರತಿದೆ. ಬಟ್ ಈಗ ಈರುಳ್ಳಿ ಬೆಳ್ಳುಳ್ಳಿ ಅಂತಕ್ಕಂಥ ಎಷ್ಟು ಕಷ್ಟ ಆಗುತ್ತೋ ಜನ ಅದನ್ನ ನಿಲ್ಲಿಸ್ಕೊಂಡು ಮಾಡ್ಕೊಂಡು, ಯಾಕಂದ್ರೆ ಮಾಂಸಕ್ಕೆ ಸಮಾನ ಅದು. ಒಂದು ನಾಲಿಗೆ, ಇನ್ನೊಂದು ವಿಷ. ಅದು ಕೆಳಗೆ ಬಿದ್ದಾಗ ಭೂಮಿ ಎಲ್ಲ ಒಂದು ರಾಹುಕೇತು ಅಂತ ಕರೀತಾರೆ, ಚಂಡಿಕಾ ಮತ್ತೆ ಶ್ರೀಕಾಂತ್ ಇರ್ತಾರೆ, ಅವರ ಮಕ್ಕಳೇನೆ ಇವರು. ಇದರಲ್ಲಿ ವಿವಾಹ 2 ಇರುವಂತಕ್ಕಂಥ ಅಂಶ ಇರುತ್ತೆ. ಜನ ಅಂತಾರೆ ತಲೆ ಈ ಪೋಷಣೆ ತರ, ಆ ಥರದಿಲ್ಲ, ಅದು ಬೇರೆ ಒಂದು ಕಥೆ ಇದೆ. ಒಂದು ದೊಡ್ಡ ಒಂದು ವರ್ಣನೆ ಇದೆ, ನಮಗೆ ಹೇಳ್ತೀನಿ ಯಾವ ಥರ ಏನಕ್ಕೆ ಈ ಥರ ಹೆಂಗಾಯ್ತು ಅಂತ ಕಥೆ. ನೆಕ್ಸ್ಟ್ ಎಪಿಸೋಡ್ ಯಾವಾಗಲೂ ಒಂದಾಗ ಅದೊಂದು ಅರ್ಧ ಗಂಟೆ ಕಾಲಾಗತ್ತೆ, ಸ್ಪಷ್ಟವಾಗಿ ಹೇಳ್ತೀನಿ. ಜನ ನೋಟ್ ಮಾಡ್ಕೊಬೋದು ಕ್ಲೀನಾಗಿ. ಅದ್ರ ಮೂಲಕವಾಗಿ ವಿಷಯ ಆಗುತ್ತೆ ಅಂತೇಳಿ ಶಿವ ಒಂದು ವಿಷಯ ಇದೆಯಲ್ಲ, ಅದೊಂದು ಮೂಲಿಕೆ, ಒಂದು ಗಿಡವಾಗಿ ಬದಲಾವಣೆ ಆಗಲಿ, ಆಯುಧ ಒಂದು ವೈದ್ಯವಾಗಿರೋ ಗಿಡವಾಗಿ ಬದಲಾವಣೆ ಆಗಲಿ ಅಂತ. ವಿಷ್ಣು ಇನ್ನೊಂದು ಕಡೆ ಹೋದಾಗ ಅದು ಈರುಳ್ಳಿ ಅಂತಂತಾರಲ್ಲ, ಅದ್ರ ಪ್ರಕಾರ ಗಿಡವಾಗಿ ಬದಲಾವಣೆ ಆಗಲಿ. ಇದನ್ನು ಯಾರು ಆಹಾರವಾಗಿ ಸ್ವೀಕಾರ ಮಾಡ್ತಾರೋ ಅವ್ರು ನಮಗೆ ಪ್ರೀತಿ, ಅವ್ರ ನಮಗೆ ಪಾತ್ರರಾಗಲ್ಲ. ಯಾರು ಔಷಧಿಯಾಗಿ ಬಳಸ್ತಾರೋ ಅವ್ರು ನಮಗೆ ಪಾತ್ರರಾಗ್ತಾರೆ ಅಂತ ಅಂದ್ಬಿಟ್ಟು ಆ ಒಂದು ಗಿಡಕ್ಕೆ ಶಾಪ ಇದೆ. ಶಿವನ ಮತ್ತೆ ವಿಷ್ಣು ಒಂದು ಶಾಪ. ಔಷಧಿಯಾಗಿ ಬಳಸ್ಬೋದು ಅಷ್ಟೇ, ಅದು ಯಾಕಂದ್ರೆ ಭೂಮದೇವಿ ಕೇಳ್ತಾರೆ ಏನ್ ಮಾಡಿ ಅಂತ, ಅದು ಔಷಧಿ ಬದಲಾವಣೆ ಆಗ್ಬಿಡತ್ತದು. ಔಷಧಿ ಬದಲಾವಣೆ ಮಾಡಿದಾಗ ಅದಕ್ಕೊಂದು ಶಾಪ ಇದೆ. ಇದನ್ನ ಯಾರು ಬಳಸ್ತಾರೆ ಅಂತಂದ್ರೆ ಅಹಂಕಾರ, ಗರ್ವ, ತಾಮಸಿಕ ಗುಣಗಳು, ಎಲ್ಲ ಥರದ ಗುಣಗಳೆಲ್ಲ ಬರುತ್ತಲ್ಲಿ. ಇದನ್ನ ಯಾರು ಔಷಧಿಗೆ ಬಳಸ್ತಾರೋ ಅದು ಪರವಾಗಿಲ್ಲ. ಆಹಾರವಾಗಿ ನಿತ್ಯ ಶಿವನಿಗೆ ಆಹಾರಕ್ಕೆ ಬಳಸ್ತಾರೋ ಅದು ಯಾರೇ ಕಾರಣಕ್ಕೂ ನಮಗೆ ಪಾತ್ರಕ್ಕೆ ಬರೋದಿಲ್ಲ.
ಅಂತಕ್ಕಂಥ ಒಂದು ಶಾಪ ಇದೆ. ಇದನ್ನು ಪುರಾಣದಲ್ಲಿ ಓದಿದ್ರೆ ಬಹಳಷ್ಟು ಪುರಾಣಗಳೆಲ್ಲ ಪುರಾಣದಲ್ಲಿ ಇದೆ. ಇದ್ರ ಉಲ್ಲೇಖ ಇದೆಯಾ ಅದರಲ್ಲಿ ಈರುಳ್ಳಿ? ಪುರಾಣಗಳು ಓದಬೇಕು, ಚೆನ್ನಾಗಿ ಪುರಾಣಗಳು ಸಂಪೂರ್ಣ ಪೂರ್ತಿ ಓದಿದ್ರೆ ಅದರಲ್ಲಿ ಪಕ್ಕ ಇರುತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಒಂದು ಆಹಾರನ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆಗಿರ್ಬೋದು, ಓರಿಕಾಯಿ ಹೇಳಿದ್ರಿ, ಮತ್ತೆ ಬದನೆಕಾಯಿ ಹೇಳಿದ್ರಿ. ಸೊ ಈ ಒಂದು ಆಹಾರ ಬಿಟ್ರೆ ನಾವು ಹಣದ ಸಮಸ್ಯೆಯಿಂದ ದೂರ ಆಗ್ಬಹುದಾ? ಹಣದ ಸಮಸ್ಯೆ ಅಂತಿಲ್ಲ, ಈ ಬಹಳಷ್ಟು ಪೀಡೆಗಳಿಂದ ಋಣನೀತಿ ಇರುವಂತಕ್ಕಂಥ ಬಹಳಷ್ಟು ತೊಂದರೆಗಳೆಲ್ಲ ಇರತ್ತಲ್ಲ, ಅದರಿಂದ ಚೂರು ಮುಕ್ತಿ ಸಿಗತ್ತೆ. ಅದಕ್ಕೆ ನಾನು ಇವತ್ತರ ಪೂರ್ತಿ ಬಿಟ್ಬಿಟ್ಟಿದ್ದೀನವ, ನನಗೆ ಇದನ್ನು ಮಾಡೋಕ್ಕಲ್ಲ, ನೆಕ್ಸ್ಟ್ ಒಳ್ಳೇದಾಗಬೇಕು ಅಂತ ಆ ಥರದಿಲ್ಲ. ಇದ್ರಗಡೆ ತಿಂದಿರ್ತೀಯಲ್ಲ, ದೇಹದಲ್ಲಿ ವಾಸನೆ ಇರುತ್ತಲ್ಲ, ಅದ್ರ ಇವಾಗ ಒಂದು ಸ್ಯೂವೇಜ್ ಇರುತ್ತೆ, ಅದ್ರ ಒಳಗೆ ಬಂದರೂ ದೇಹದಲ್ಲಿ ವಾಸನೆ ಇರುತ್ತೆ, ಬಟ್ಟೆ ವಾಸನೆ ಇರುತ್ತೆ, ಎಲ್ಲ ವಾಸನೆ ಇರುತ್ತಲ್ಲ, ಫುಲ್ ಶುದ್ಧಿ ಆಗ್ಬೇಕಲ್ಲ ನೀವು. ಹೌದು ಹೌದು ಹೌದು, ನೀವು ಸ್ಯೂವೇಜ್ ಒಂದು ಸುಳಿ, ಆ ಸ್ಯೂವೇಜ್ ಸುಳಿ ಒಳಗೆ ಅದ್ರ ಕೆಸರಿಂದ ಹೊರಗೆ ಬರ್ತೀರ, ಒಂದು ಲದ್ದಿ, ಆ ಲದ್ದಿ ಸುದ್ದಿಯಿಂದ ಹೊರಗೆ ಬರ್ತೀರ. ಬಂದಾಗ ಏನ್ ಮಾಡ್ತಾರ, ಎಲ್ಲರೂ ಒಳ್ಳೆ ಸ್ವಚ್ಛವಾಗಿ ನೀರು ಸಿಗತ್ತ ಸ್ನಾನ ಮಾಡ್ಲಿಕ್ಕೆ ಏನ್ ನೋಡ್ತಾರ, ಹೋಗಂತ ಇನ್ನೂ ದಾರಿ ಮಾಡ್ಕೊಡ್ತಾನೆ. ನೋಡಪ್ಪ ಸುಂತರು ಹೋಗಲ್ಲಿ ಹೋದ್ ಯಾರೋ ಹೇಳ್ತಾರ, ಹೋಗಿ ನೀವು ಅಲ್ಲಿ ನದಿ ಸಿಗತ್ತೆ, ನೀರು ಸಿಗುತ್ತೆ, ಅಲ್ಲಿ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಒಂದೇ ಒಂದು ದಾರಿ ಮಾಡ್ಕೊಡ್ತಾರೆ. ಕಡೆ ಹೋಗ್ತೀರ, ಸ್ನಾನ ಮಾಡ್ತೀರ, 1 ವಾರ ಆಗ್ಬೋದು, 10 ದಿನ ಆಗ್ಬೋದು, 1 ವಾರ 2 ತಿಂಗಳಾಗ್ಬೋದು. ಆ ನಂತರ ವಾಸನೆ ಎಲ್ಲ ಪೂರ್ತಿ ಹೊಟ್ಟಾಗೋದು, ದೇಹದ ವಾಸನೆ, ಬಟ್ಟೆ ವಾಸನೆ ಎಲ್ಲ ಹೋಗೋದು, ಬೇರೆ ಬಟ್ಟೆ ಬದಲಾಯಿಸ್ಕೊಂತೀರ, ಮಾಡ್ಕೊತೀರ. ಅದೇ ಥರ ಜೀವನದಲ್ಲಿ ಇರುವಂಥ ಬದಲಾವಣೆಗಳ ಆಗ್ತಿರದು. ಅದೇ ಬೇರೆ ಬೇರೆ ಜನರ ಸ್ವಲ್ಪ ಗುಣ ಬದಲಾವಣೆ, ಜನರ ಬದಲಾವಣೆ, ಸೊಸೈಟಿ ಎನ್ವಿರಾನ್ಮೆಂಟ್ ಎಲ್ಲ ಬದಲಾವಣೆ ಆಗತ್ತೆ ಅವನ ಜೀವನದಲ್ಲಿ. ಯಾವತ್ತು ಸ್ವಚ್ಛ ಆಯ್ತು ಅಂತಂದ್ರೆ ನಂತರ ಭಗವಂತ ತನ್ನ ಇದರಲ್ಲಿ ತಗೋತಾನೆ. ಅವಾಗ ತಗೋದು ಅಂತಂದ್ರೆ ಅವನಿಗೆ ಅದ್ರ ಪೂರ್ತಿ ಜ್ಞಾನ ಮಾಡ್ಬಿಡುತ್ತೆ. ಯಾಕಂದ್ರೆ ನೀವು ಒಂದು ಡೈಮಂಡ್ ಒಂದು ವಜ್ರವಾಗಿದ್ದು ನೀವು ಕೊಚ್ಚಿರೋಗಿದ್ದಲ್ಲ, ಅಂತ ಡೈಮಂಡಿಗೆ ಬೆಲೆ ಇರಲ್ಲ. ನೀವು ಗಂಗೆ ಆಗಿದ್ದು ಒಂದು ಕೊಚ್ಚಿನಲ್ಲಿ ಬಿತ್ತು ಅಂತಂದ್ರೆ ಗಂಗೆ ಬೆಲೆ ಇರಲ್ಲ. ಬೆಲೆ ಹೌದು, ಅದು ಕೊಚ್ಚಿನ ಗಂಗೆ ಬೆಲೆ ಇರಲ್ಲ. ಇದು ಯಾರೇ ಗಂಗೆ ಗಂಗೆ ಅಂತ ಅದಂತೆ ಈ ಥರ ಬಂದಿದೆಯಲ್ಲ ಅಂತ ಅಸಹ್ಯ ಮಾಡುತ್ತೆ. ಬಂದಿದ್ದೀವಿ ಅಂತಂದ್ರೆ ಜನವನ್ನು ಅಸಹ್ಯವಾಗಿ ನೋಡ್ತಾರೆ. ಅದೇನೇ ಗಂಗೆ ಅಂದ್ರೆ ಅದು ಕೊಳಸೆ ಏನು ಮಾಡೋಕ್ಕಲ್ಲ, ಹೋಗಂತ ಕೊಳಸೆಯಲ್ಲಿ ಹಾಕಿದ್ದಾರೆ. ಆ ಕೊಳಚನ ಶುದ್ಧಿ ಆಗಲಿ, ಎಲ್ಲ ಸ್ವಚ್ಛ ಆಗಲಿ ಅಂತ ಅಂದ್ಬಿಟ್ಟು ತುಳಸಿಗಳನ್ನ, ಪುದೀನ ಅಂತ ಒಳ್ಳೊಳ್ಳೆ ಗಿಡಗಳು ಕೊಟ್ಟಿದ್ದಾರೆ ಅಂತಾರೆ. ಆ ಜಾಗ ಚೆನ್ನಾಗಿಲಿ ಅಂತ ಬರ್ತಾರೆ. ಬನ್ನಿ ಮರ ಬರುತ್ತೆ, ಸಬ್ಬಕ್ಕಿ ಮರ ಬರುತ್ತೆ, ಮಾವಿನ ಮರ ಅಂತಾರೆ. ಅದಕ್ಕೂ ಒಳ್ಳೆ ಮರಗಳವಲ್ಲ. ಅದು ಜಾಗ ಎಲ್ಲ ಒಂದು ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಕೊಡುವಂತಕ್ಕಂಥದ್ದು. ಜನ ಅದನ್ನ ಹೆಂಗೆ ನೋಡ್ತಾರೆ ಅದ್ರ ಪ್ರಕಾರ ಇರುತ್ತೆ. ಸೊ ಅದ್ರ ಜನ ಇವೆಲ್ಲ ಬಿಟ್ಟು ಎಲ್ಲ ಮಾಡಿ ಸಿಗರೇಟ್ ಸೇರೋದು, ಕುಡಿಯೋದು, ಮಾಡೋದು ಎಲ್ಲ ಬಿಟ್ಟು ಹೋದಂತಾರೆ. ಮನಸ್ಸೆಲ್ಲ ಬಂದು ಶುದ್ಧಿ ಆಗತ್ತೆ. ಏನ್ ಮಾಡಬೇಕು ಎತ್ತ ಅಂತಕ್ಕಂಥ ಜ್ಞಾನ ಅಂತಕ್ಕಂಥ ತಾನಾಗಿ ಅಂತಸು ಬರುತ್ತೆ. ಇಂದ್ರಿಯಗಳ ಶಕ್ತಿ ಅಂತ ಕರೀತಾರೆ, ಅದು ಕಂಟ್ರೋಲ್ ಬರುತ್ತೆ ಅವನಿಗೆಲ್ಲ. ಸೊ ಮನುಷ್ಯ ಅದಕ್ಕೆ ತಪ್ಪು ಮಾಡಕ್ ಹೋಗಲ್ಲ. ಒಳ್ಳೊಳ್ಳೆ ಜನ ಪ್ರಾಪ್ತಿ ಆಗ್ತಾರೆ, ಒಳ್ಳೊಳ್ಳೆ ಗುರುಗಳು ಪ್ರಾಪ್ತಿ ಆಗ್ತಾರೆ. ಜೀವನದಲ್ಲೆಲ್ಲ ಬದಲಾವಣೆಗಳು ವಿ ವುಡ್ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರ್ತಾನೆ. ಸೊ ಅವನಿಗೆ ಎಷ್ಟೇ ಹಣ ಕೊಟ್ಟರು ಅಂದ್ರೆ ಎರಡು ಸಮಾನ ಆಗಿರುತ್ತೆ ಅವನಿಗೆ. ಲೀಡ್ ದ ಲೈಫ್ ಕಂಫರ್ಟಬಲಿ, ಯಾವುದೇ ಥರ ತೊಂದರೆ ಇಲ್ಲದ ಜೀವನ ನಡೆಸೋಕೆ ಒಂದು ಸಂತೋಷವಾಗಿರುತ್ತೆ. ಒಳ್ಳೆ ವಿಚಾರ ತಿಳಿಸಿ. ಆಹಾರ ಇದೆ. ಇವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ದಿನನಿತ್ಯಕ್ಕೆ ಎಲ್ಲ ತೊಂದರೆ, ಆ ತೊಂದರೆ ಈ ತೊಂದರೆ ಅಂತಂದ್ರೆ ನಾವು ಹೇಳೋದು ಒಂದೇನೆ, ಥಾಟ್ಸ್ ಯೋಚನೆ ಮಾಡೋದು. ಒಳ್ಳೆ ದಿನ ಯೋಚನೆ ಮಾಡಿ, ಥಿಂಕ್ ಗುಡ್, ಬಿ ಗುಡ್, ಡೂ ಗುಡ್. ಒಳ್ಳೆ ಮನುಷ್ಯನಾಗಿರು, ಒಳ್ಳೆ ದಿನ ವಿಚಾರ ಮಾಡು, ಒಳ್ಳೆ ದಿನ ಮಾಡು, ನೀವು ಒಳ್ಳೇದಾಗತ್ತೆ. ಅವನಿಗಷ್ಟೇ ಇದ್ದಿಲ್ಲ, ನನಗಿಲ್ವಲ್ಲ, ಇವನು ಈ ಥರ ಇದ್ದಲ್ಲ, ನನಗೇನಿಲ್ವಲ್ಲ, ಇದಾಗಿದೆ ನನಗಿಲ್ವ ಅಂತ ಅವೆಲ್ಲ ಬಿಟ್ಟೆ ದೇವರನಿಗೇನೋ ಕೊಟ್ಟು ತನಗೆ ಇರೋದಲ್ಲಿ ಏನು ಏನೋ ಮಾಡ್ಕೊಂಡು ಹೋಗೋದು. ನಾನು ಅವನಿಗಂತ ಅವ್ರದ್ದು ಪೂರ್ತಿ ಏನೋ ಮಾಡಿದ್ದಾನೆ, ಅದ್ರ ಕರ್ಮದ ಫಲ ಆಯ್ತು ಅನುಭವಿಸ್ತಾ ಇದ್ದಾನೆ. ಬೇರೆಯವ್ರದ್ದು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು. ನೀನು ದುಡಿ ಮಾಡು, ನಿನ್ಗೆ ಬೇಕಾಗಿರೋ ಸಿಗತ್ತೆ. ಒಳ್ಳೆ ಭಾವನೆ ನೋಡು, ನಿಂದು ಏನಾಗುತ್ತೆ ಹಲವಾರು ಜನ ಸಹಾಯ ಮಾಡು, ಒಳ್ಳೆ ಮನುಷ್ಯಂತ ಮಾಡು, ಎದುರು ನೋಡು ಮಾಡಕ್ ಹೋಗ್ಬಿಡ. ನನ್ನ ಕರ್ತವ್ಯ ಅಂತ ದುಡ್ಕೊಂಡು ಮಾಡು, ಹಲವಾರು ಜನಕ್ಕೆ ಏನಾಗುತ್ತೆ ಮಾಡೋದು ಮಾಡು, ನಿನಗದು ಪ್ರಾಪ್ತಿ ಆಗುತ್ತೆ. ಸಿಂಪಲ್ ಆಗಿ ಎಲ್ಲರೂ ಹೇಳೋದು ಅಂತಂದ್ರೆ, ಇವಾಗ ನೀವು ಏನೇ ಮಂತ್ರಗಳು ಅಷ್ಟು ಹಲವಾರು ಜನ ಅಷ್ಟು ಜನ ಹೇಳಿದ್ದಾರೆ ಸರ್ ಯೂಟ್ಯೂಬಲ್ಲಿ, ಅದು ನಾನು ಅವೆಲ್ಲ ಜಾಸ್ತಿ ನೋಡೋಕ್ಕಲ್ಲ ಮಾಡೋಕ್ಕಲ್ಲ. ಹಲವಾರು ಜನ ಹಲವಾರು ಮಂತ್ರಗಳು ಇರ್ತಾರೆ. ಈಗ ಏನೇ ಮಂತ್ರ ಏನೇ ಇದ್ರಸಲ್ಲಿ ಮೂಢ ಮಾಂಸ ಸ್ವೀಕಾರ ಮಾಡಿದವರಿಗೆ ಅದು ಯಾವುದೂ ಪ್ರಾಪ್ತಿ ಆಗಲ್ಲ. ಮಂತ್ರಗಳು ವರ್ಕ್ ಆಗಲ್ಲ, ಕೆಲಸ ಆಗಲ್ಲ. ಅದು ಇವೆಲ್ಲ ಬಿಟ್ಬಿಡಿ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು, ಮೂಢ ಮಾಂಸ ತಿನ್ನೋದು, ಸಿಗರೇಟ್ ಮಾಡೋವೆಲ್ಲ ಬಿಟ್ಬಿಡಿ. ಸಾತ್ವಿಕ ರೀತಿ ಅಂತ ಹೋಗಿ ಯಾವುದೇ ಮಂತ್ರ ಜಪ ತೋಡು ಮಾಡಕ್ ಹೋದ್ರೂ ನಿಮಗೆ ಅದು ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡೋಕೆ, ಕೆಟ್ಟ ಭಾವನೆಯಿಂದ ಮಾಡೋಕೆ ಒಳ್ಳೆ ಮನುಷ್ಯನ ಮಂತ್ರ ಯಾವುದೇ ಆಗಿಲ್ಲ ನನಗೆ ಪ್ರಾಪ್ತಿ ಆಗತ್ತೆ. ಲಲಿತಾಗಲಿ, ವಿಶ್ವಸಹಸ್ರನಾಮ ಆಗಲಿ ಅಂತ ಏನಾಗಲಿ ಅದಕ್ಕೆ ಪ್ರಾಪ್ತಿ ಫಲ ಸಿಗತ್ತಿಲ್ಲ ಅಂದ್ರೆ ಫಲ ನಿಮಗೆ ಪ್ರಾಪ್ತಿ. ಆದರೆ ಇವೆಲ್ಲ ಬಿಟ್ಟು ನಾವು ಆಹಾರ ಕ್ರಮ, ಆ ನಿಯಮನ ನಾವು ಪಾಲಿಸ್ಕೊಂಡು
ಇದು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಏನು ನಾವು ಮಾಡ್ತೀವೋ ಅದಕ್ಕೆ ಫಲ ಅಂತೂ ಸಿಕ್ಕೇ ಸಿಗುತ್ತೆ, ಭಗವಂತ ಕೊಡ್ತಾರೆ. ಅದೇನು ಚಿಕ್ಕದ್ರಿಂದ ಉದಾಹರಣೆ ಕೊಡ್ತೀನಿ. ಇವಾಗ ಡೇ ಟು ಡೇ ಲೈಫಲ್ಲಿ ಭಾಳಷ್ಟು ಜನ ಸಾಲ ಬಾಧೆ ಅಂತಾರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಾರೆ. ಇಂಥವ್ರಿಗೆ ಹೇಗಿದೆ ಅಂತಂದರೆ, ನಮಗೆ ನಮ್ಮ ಗುರುಗಳು ಒಂದು ಕಾಲಲ್ಲಿ ಹೇಳಿದ್ದು, ಅದು ವಿಪರೀತ ಐತೆ ಅಂತಂದರೆ ಸಣ್ಣ ಪುಟ್ಟ ಏನೇ ಆಗತ್ತೋ ಇರೋದ್ರಲ್ಲಿ ಮಾಡಿದ್ದು. ಬೆಲ್ಲ ಮತ್ತು ಶುಕ್ರ, ಹೌದು, ಯಾವುದೋ ಒಂದು ಕಾಲ ಬರುತ್ತೆ ವಸ್ತು ತೊಗೊಂಡಿರ್ತೀರ, ಮತ್ತೆ ಅವ್ರಿಗೆ ವಸ್ತು ಕೊಡೋಕ್ಕಾಗಲ್ಲ, ಮರ್ತೋಗಿರ್ತೀರಲ್ಲ, ಅಂದರೆ ಕಳೆದೋಗುತ್ತೆ, ಏನಾಗಿರುತ್ತೆ, ಅವ್ರು ಹಣ ತೊಗೊಂಡಿರ್ತಾರೆ, ಇನ್ನೊಬ್ರು ಕೊಡೋಕ್ಕಾಗಲ್ಲ, ಮತ್ತು ಅವ್ರು ಬಿಡುನು ಮಾಡೋಕ್ಕಾಗಲ್ಲ. ಬಟ್ ಹಣ ತೊಗೊಂಡಿದ್ರೆ ಕೊಟ್ಬಿಡ್ಬೇಕು, ಅದ್ರ ಋಣ ಇರುತ್ತೆ, ಋಣ ಕ್ಲಿಯರ್ ಆಗಬೇಕು. ಬೆಲ್ಲ, ಇದು ಕಪ್ಪು ಬೆಲ್ಲ ಅಂತಾರೆ, ಒಂದು ಬರುತ್ತಲ್ಲ ಕಪ್ಪು ಬೆಲ್ಲ, ಅದೇ ಜೋನಿ ಬೆಲ್ಲ ಆ ಥರ ಬೆಲ್ಲ, ಆ ಥರ ಬೆಲ್ಲನ ತೊಗೊಂಡು ಶುಕ್ರವಾರ ಮತ್ತು ಮಂಗಳವಾರ, ಈ ಕೆಂಪು ಇರುವೆಗಳು ಬರುತ್ತೆ ಚಿಕ್ಕದಾಗಿ, ಕೆಂಪಿರುವೆ, ಅದಕ್ಕೆ ನೀವು ಹಾಕ್ಬಿಟ್ರೆ ಸಾಕು. ಮಳೆಗಿರೋ ಕಪ್ಪಿರುವೆ ಅಲ್ವಾ ನೀವು ಹೇಳ್ತಾ ಇರೋದು? ಕೆಂಪಿರುವೆ ಮಳೆ ಕೆಂಪಿರುವೆಲ್ಲ ಹೋಗ್ತಿತ್ತು ಅಂತ ಅಂದ್ರೆ ಹೋಗೋ ಜಾಗದಲ್ಲಿ ಶುಕ್ರವಾರ ಮಂಗಳವಾರ ಸ್ವಲ್ಪ ಇಷ್ಟು ಒಂದಿಷ್ಟು ಅಂದ್ರೆ 1 ಇಂಚ್ ಆಗಲ್ಲ, ಒಂದು ಅರ್ಧ ಇಂಚಲ್ಲಿ ಇಷ್ಟು ಹಾಕಿ ಅಂತಂದ್ರೆ ಅಷ್ಟು ಇರುವೆಗಳಿಗೂ ಆಹಾರ, ಒಂದು ಟ್ರೆಷರ್ ತರ ಅದಕ್ಕೆ ಆ ಥರ ಆಗ್ತು ಅಂತಂದ್ರೆ ಅದು ಪಾಡ ತಿನ್ಕೊಂಡು ಹೋಗುತ್ತೆ. ನೀವು ಫೈನಾನ್ಷಿಯಲ್ ಕ್ರೈಸಿಸ್ ಅದು ಇನ್ಸ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ದಿನ ಆಗುತ್ತೆ, ಬಟ್ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಕ್ಲಿಯರ್ ಆಗುತ್ತೆ. ನಿಮ್ಮ ಸಾಲ ಬಾಧೆಗಳು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇವೆಲ್ಲ ತೊಂದರೆಗಳಿಂದ ಫೈನಾನ್ಷಿಯಲ್ ಲಿಕ್ವಿಡ್ ಕ್ಯಾಶ್ ಆಗಲಿ ಯಾವುದೋ ತೊಂದರೆಗಳಾಗಿದೆ ಅಂತಂದರೆ ಇವೆಲ್ಲ ನೀವು ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವುದೋ ಒಂದು ರೀತಿಯಲ್ಲಿ ಏನೋ ರೀತಿಯಲ್ಲಿ ನಿಮಗೆ ಆಹಾರ ಆಗಿಲ್ವಾ, ಎಲ್ಲರೂ ಸಲ ಆಹಾರ ಬರ್ಬೋದು. ನೋಡಿಗಂತಾರೆ ಇಲ್ಲ ಬಟ್ಟೆ ಇಲ್ಲ ಏನಪ್ಪ ಮಾಡೋದು, ಬಟ್ಟೆ ಇಲ್ಲ ಅದು ಇದು ಮಾಡ್ಕೊಂಡು ಏನು ಮಾಡೋಕೆ ಹೋಗ್ಬೇಕಲ್ಲ, ಇದು ಮಾಡ್ಕೊಂಡು ಬಟ್ಟೆ ಇಲ್ವಲ್ಲ ಎಂತ ಮಾಡೋದು, ಇದು ಮಾಡ್ಕೊಂಡು ಸಾಕು, ಬಟ್ಟೆ ಯಾವುದೇ ರೀತಿ ಬರುತ್ತೆ ನಿಮಗೆ. ಥ್ರೂ ಸಮ್ ಸೋರ್ಸ್ ಸಮ್ ವೇ ಸಮ್ ಕೈಂಡ್ ಆಫ್ ಥಿಂಗ್ ಯಾವುದೇ ರೀತಿಯಲ್ಲಿ ಬಂದು ನಿಮಗೆ ಸೇರುತ್ತೆ. ಸೊ ಈ ಬೆಲ್ಲನ ನಾವು ಪ್ರತಿ ಮಂಗಳವಾರ ಶುಕ್ರವಾರ ಕೆಂಪಿರುವೆಗೆ ಹಾಕಬೇಕು. ಕೆಂಪಿರುವೆ ಅವಾಗ ಅದರಿಂದ ನಮ್ಗೆ ಸ್ವಲ್ಪ ಮುಕ್ತಿ ಸಿಗ್ತಾ ಹೋಗುತ್ತೆ. ಇವಾಗ ಶನಿಯ ಕಾಟ ಇದೆ, ಸಡೆಸಾಟಿ ಇದೆ, ಅಷ್ಟಮ ಶನಿ ಇದೆ, ಪಂಚಮ ಶನಿ ಇದೆ. ಸೊ ಬಹಳ ಎದುರ್ತಾರೆ ಸ್ವಾಮಿನ ಕಂಡ್ರೆ. ಸೊ ಬಹಳಷ್ಟು ವಿಪರೀತಗಳಿವೆ. ಹಣ ಇದ್ದವನು ಪರಿಹಾರ ಮಾಡ್ಕೊಬೋದು. ಇದೀಗ ಈ ಥರ ಅಂತ ಇದೆ ಪರಿಹಾರ, ಎಲ್ಲದಕ್ಕೊಂದು ಪರಿಹಾರ ಇದೆ. ಯಾವ ಥರ ಶಾಸ್ತ್ರದಲ್ಲಿ ಮಾಡ್ಕೊಬೋದು. ಸಾಣಾಗಿರೋ ಬಡವರಿಗೆ ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಹೌದು, ಅಂಥವ್ರಿಗೆ ಏನು ತಡೆಯಿಲ್ಲ ಅಂತ ಶನಿವಾರದ ದೇವಸ್ಥಾನ ಇದ್ದಾರೆ, ಅಲ್ಲಿ ಹೋಗ್ಬೇಕ್ರಿ ನೀವು ಇಸ್ಕೊಡ್ಬೇಕು ಅಂದರೆ ಅವ್ನು ಎಣ್ಣೆ ತೊಗೊಂಡೋಗಿ ಕೊಡೋಕೆ ಎಣ್ಣೆಗೆ ಅವ್ನಿಗೆ ಅವ್ನು 500 ರೂಪಾಯಿ ಕಾಸು ಮಾಡಬೇಕು ಅಂತಂದರೆ ಒಂದಿನಕ್ಕೆ ಅವ್ನು ಕೂಲಿ ಇರುತ್ತೆ, ಅಲ್ಲಿ 50 ರೂಪಾಯಿ ಇರುತ್ತೆ, ಜೀವನ ಮಾಡ್ಕೊಂಡು ಹೋಗಿ ಎಲ್ಲಿ ಜೀವನ ಮಾಡೋಕ್ಕಾಗತ್ತೆ. ಹೌದು, ಅಂಥವ್ರು ಎಲ್ಲಿ ಹೋಗ್ಬೇಕು, ಬಸ್ ಹೊತ್ಕೊಂಡು ಹೋಗ್ಲಿಕ್ಕೆ ಅವನ ಕಾಸಿಲ್ಲ, ತಂದೆ ತಾಯಿ ಇದ್ದಾರೆ, ತಾಯಿಗೆ ಮೈ ಹುಷಾರಿಲ್ಲ, ಡೆಮೆನ್ಷಿಯಾ ಇರ್ತಾರೆ, ಎಲ್ಲ ಖಾಲಿ ಇದಿರಲ್ಲ, 24% ತಾಯಿ ಜೊತೆಗೆ ನೋಡ್ಕೊಬೇಕು ಮಾಡೋದಿರುತ್ತೆ, ಹೊರಗೆಲ್ಲ ಹೋಗ್ಲಿಕ್ಕಿಲ್ಲ, ಅಂಥವ್ರ ಪರಿಸ್ಥಿತಿ ಏನಬೇಕು. ಸೊ ವ್ಯಾಸರು ಬಂದು ಹೇಗಿದೆ ಅಂತಂದರೆ ಅವರು ಬಹಳ ಕರುಣಾಮಯಿ, ಎಲ್ಲದರಿಗೂ ಎಲ್ಲ ತನ್ನ ಮಕ್ಕಳು ಥರನೇ ನೋಡ್ತಾರೆ. ಅದೇ ಒಂದು ನಿನ್ಗೆ ಯಾರೇ ಬಂದರು ಅಂದರೆ ಕೆಟ್ಟವನಾಗಲಿ ಏನಾಗಲಿ ಅದು ಅಜ್ಞಾನಿ, ಅದು ನನ್ನ ಮಗುವಾಗಿ ನೋಡು, ಯಾರೇ ಬಂದರೂ ಯಾರಿಗೂ ಇಲ್ಲ ಅಂತ ಹೇಳ್ಕೊಬಿಡೋದು, ಏನಾಗುತ್ತೋ ಮಾಡೋ, ಏನಾಗುತ್ತೋ ಸಹನ ಮಾಡಿಕೊಡೋ ಅಂದರೆ ಕರ್ತವ್ಯ. ಇದು ಬಂದು ಕಳೆ ದಿನ ಈ ಥರ ದಿನ ನನ್ನ ಕರ್ತವ್ಯ ಈ ಥರ ಹೇಗಿರುತ್ತೆ. ಸೊ ಎಲ್ರಿಗೂ ಸ್ಪಷ್ಟವಾಗಿ ತಿಳಿಸ್ಕೊಟ್ಟು ಮಾಡುವಂತಕ್ಕಂಥದ್ದು ನನಗೆ ಮಾಡಿಕೊಡ್ತೀನಿ, ಮತ್ತು ವಾಪಸ್ ಹೋಗೋದಿರತ್ತೆ. ಸಮಯ ಕಾಲ ಬಂದಾಗ ಏನೇನಾಗುತ್ತೋ ಅದ್ರ ಪ್ರಕಾರ ಹೇಳ್ತೀನಿ. ಈ ಜೀವನದ ಏನಿದೆ ಎಲ್ಲ ಥರದನ್ನು ಮುಕ್ತಿ ಪ್ರಾಪ್ತಿ ಆಗುತ್ತೆ. ಸಂಸಾರ ಬಂಧನ, ಇದ್ರ ಬಂಧನ, ಇದೆಲ್ಲದು ಹೊರಗೆ ಬಂದು ಸಮಯ ಕಾಲ ಬಂದಾಗ ಎಲ್ಲ ಥರದ ಪ್ರಕಾರ ಇದಾಗೋದಾಗತ್ತೆ. ನಾನು ಟೈಮ್ ಟು ಟೈಮ್ ಇರುವಂಥ ಕಾಲದಲ್ಲಿ ನನಗೆ ಅದರ ಜ್ಞಾನ ಕೊಡ್ತಾಯಿರ್ತೀನಿ, ಅಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ನನಗೆ ಅಂತ ಮಾಡಿ ಹೇಳಿ. ನಂತರ ಅಂತಂದರೆ ಆಯ್ತು, ಇವಾಗ ನಿನಗೆ ಒಂದೊಂದು ಪರ್ಪಸ್ ಅಂತ ಒಂದಿದೆ, ನಿನಗೇನು ಬೇಕು, ವೇದಗಳು ಬೇಕಾ ಇಲ್ಲ ವೇದ ಜ್ಞಾನ ಬೇಕಾ ಅಂತ ಕೇಳೋದು. ಈಗ ವೇದ ಬೇಕಾ ಇಲ್ಲ ವೇದ ಜ್ಞಾನ ಬೇಕಾ ಅಂತ ಕೇಳೋದು. ವೇದದ ಜ್ಞಾನ ನನಗೆ ಯಾವಾಗಿಂದ ಗೊತ್ತಾಗಲ್ಲ. ವೇದ ಅಂದ್ರೆ ಮೂಲ ತಿಳ್ಕೊಬೇಕು ಅದನ್ನು. ಯಾಕಂದ್ರೆ ಜನ ಎಲ್ಲ ತಪ್ಪು ಮಾಡೋದು ಅಂತಾರೆ, ಯಾವ ರೀತಿ ಯಾಕೆ ಒಂದು ಅಕ್ಷರ ತಪ್ಪಾಯ್ತಾರೆ ಅದು ಪೂರ್ತಿ ತಪ್ಪಾಗ್ಬಿಡುತ್ತೆ ಇರಲ್ಲ. ಸೊ ಅದನ್ನು ಪೂರ್ತಿ ತಿಳ್ಕೊಬೇಕು ಈ ಥರ ಅಂತ. ಆಯಿತು, ಒಂದು ಕೆಲಸ ಮಾಡು, ನಿನಗೆ ಸಿಂಪಲಾಗಿ ಒಂದು ಉತ್ತರ ಕೊಟ್ಟರು. ಇವಾಗ M ಫಾರ್ ಮ್ಯಾನ್, B ಫಾರ್ ಬಾಯ್, D ಫಾರ್ ಡಾಗ್, ಇದು ಅಂತ ಒಂದು B ಫಾರ್ ಬರ್ಡ್ ಅಂತ ಬರುತ್ತೆ. ಇವಾಗ M ಫಾರ್ ಮ್ಯಾನ್ ಅಂತ ತಿಳ್ಕೊಬೇಕಾ ನಿನಗೆ, ಅಲ್ಲ ಮನುಷ್ಯ ಅಂತ ಏನು ತಿಳ್ಕೊಬೇಕಾ, ಇದು ನನಗೆ ಉತ್ತರ ಕೊಡು. M ಫಾರ್ ಮ್ಯಾನ್, B ಫಾರ್ ಬಾಯ್, D ಫಾರ್ ಡಾಗ್ ಅಂತ ಹೇಳ್ಕೊಂಡು ಆಯ್ತು ಹೇಳ್ಕೊಂಡು ಹೋಗ್ತಾರೆ. ಅದ್ರ ಪಾಡಿಗೆ ಈ ಥರ ಇದೆ, ಒಂದೊಂದು ಪಿಕ್ಚರ್ ಇದೆ ಈ ಥರ. ಬಟ್ ಮನುಷ್ಯ ಅಂದ್ರೆ ಏನು, ಅವ್ನ ದೇಹದಲ್ಲಿ ಏನಿದೆ, ಎಷ್ಟು ಕೂಳಿದೆ, ಮೂಗಿದೆ ಇಂಥದ್ದು ಏನಿದೆ, ಆ ದೇಹದಲ್ಲಿ ಏನಿದೆ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಟು ನೋ ಅಬೌಟ್ ದಟ್. ಅದು ಮುಖ್ಯ. ಹೌದು ಹೌದು. ಆ ಭಾಷೆ ನಿನಗೆ ಅರ್ಥ ಆಗಬೇಕು.
ಅವ್ರನ್ನ ತಪ್ಪಾಗಿ ಹೇಳ್ತಾ ಇದಾರೆ, ಉಗಿತಾ ಇದಾರೆ, ಹೇಳ್ತಾ ಇದಾರೆ, ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಿದ್ದಾರೆ, ಏನಿದೆ ಒಳ್ಳೇದಾಗ ಕೆಟ್ಟದಲ್ಲ ತಿಳ್ಕೊಬೇಕಲ್ಲ. ಈಗ ಅದು ಮುಖ್ಯನಾ? ಹಿಂದೆ ರೈಮ್ ಹೇಳೋ ಥರ ಸುನೇನು ಹೇಳ್ಕೊಂಡು ಹೋಗೋ ಥರದ್ದು ಅದು ಮುಖ್ಯ ನನಗೆ. ಅಲ್ಲಿಗೆ ವಿಷಯ ಮುಖ್ಯ ನನಗೆ. ಮನುಷ್ಯನ ಥರ ಅಂದ್ರೆ ಮನುಷ್ಯ ಏನು ಅವನ ದೇಹ ಎಲ್ಲಿಂದ ಬಂತು, ಯಾವ ಥರ ದೇಹ ಇದೆ, ಒಳಗೆ ಏನಿದೆ, ಯಾವ ಥರದ್ದು ದೇಹ ಹೆಂಗೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಕ್ಯಾನಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ವೆಹಿಕಲ್, ವಿ ಫಾರ್ ವೆಹಿಕಲ್ ಅಂತಾರೆ, ಗಾಡಿನಿದೆ ಅವೆಲ್ಲ ಗಾಡಿ ಓಡಿಸ್ಬೇಕು ಗೊತ್ತಾಗಬೇಕಲ್ಲ. ವಿ ಫಾರ್ ವೆಹಿಕಲ್ ಅಂತ ತಿಳ್ಕೊಂಡು ವೆಹಿಕಲ್ ಬಿಟ್ಟು ನಾವೇನು ಮಾಡೋಕ್ಕಾಗತ್ತೆ, ಇನ್ನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಇನ್ನೂ ಮಾಡ್ಲಿಕ್ಕಾಗಲ್ಲ. ಸೊ ಅದು ಮುಖ್ಯ. ಸೊ ಸೂರ್ಯ ಅಂತಾರೆ ಅವ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ರೆ ಅದು ತಿಳ್ಕೊಂಡ್ರೆ ಅದು ಮುಖ್ಯ, ಅದು ಉಪಯೋಗಕ್ಕೆ ಬರುತ್ತೆ. ಸೊ ಅಂತ ಕೆಲಸ ಮಾಡೋದು ನನಗೆ ವೇದ ಅದು ನನಗೆ ಅದನ್ನು ಇದು ಜ್ಞಾನ ಅಂತ ಕರೀತಾರೆ. ಆಯಿತು, ನನಗೆ ವೇದ ಜ್ಞಾನವನ್ನು ಕೊಡ್ತೀನಿ ಅಂತ ಆಯಿತು ಬಾ ಅಂತ ಕೂಡಿಸ್ಕೊಂಡ್ಬಿಟ್ಟು ತಲೆ ಮೇಲೆ ಈಗ ಇಟ್ಟರು ಅಷ್ಟೇ. ಇದು ವೇದವ್ಯಾಸರು ಇಟ್ಟಿರುವಂಥದ್ದು. ಯಾರು ತಲೆ ಮೇಲೆ ಇಟ್ಟಿದ್ದು ನನ್ನ ದೇಹ ಪೂರ್ತಿ ನಾನು ಬಿದ್ದು ಅದನ್ನ ಏನಾಯ್ತು ಗೊಲ್ಲ, ಪೂರ್ತಿ ಫುಲ್ ಒಂಥರ ಇದಾಗೋಯ್ತದು. ಏನು ಹೇಳೋದು ಅಂತಂದರೆ ಅದೊಂದು ವಿಚಿತ್ರವಾಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅದು. ಬೇರೆನೇ ಅನುಭವ. ಬಿದ್ದೋಯ್ತು ಅಂತ ಏನು ಹೇಳ್ದೋ ಮೊಳ್ಕೊಂಡ್ಬಿಟ್ರೆ ನಾವು ಅಲ್ಲ ಏನಾಯ್ತು ಅಲ್ಲ ಅಗೇನ್ ರೀ ಬರ್ತಾಯ್ತು ಅಂತಾರೆ ಗೊತ್ತಾಗಲ್ಲ. ಒಂಥರ ಒಂದು ದೇಹದ ಒಂದು ದೊಡ್ಡ ಇದಾಯ್ತಲ್ಲ ನಡೀತದೆ. ನಂತರ ಒಂದು ಸ್ವಲ್ಪ ಚೂರು ಸಮಯಕಾಲ ಆದ ನಂತರ ಎಚ್ಚರ ಆಯಿತು. ಎಚ್ಚರ ನಂತರ ನಾನು ಮಾಡಿರೋದು ನನಗೆ ಬೇಕಾಗಿದ್ದೆಲ್ಲವೂ ನಿನಗೆ ಕೊಟ್ಟಿದ್ದೀನಿ, ನನಗೆ ಜ್ಞಾನಕ್ಕೆ ಪ್ರಾಪ್ತಿಯಾಗಿದೆ. ಸಮಯಕಾಲ ಬಂದಂಗೆ ಪೂರ್ತಿ ಹಳೆದೇನೇನು ಇದೆಯಲ್ಲ ಅಂತ ಎಲ್ಲ ಜ್ಞಾಪ ಬರುತ್ತೆ ನನಗೆ. ಯಾವಾಗ ಎಲ್ಲಿ ಹುಟ್ಟಿದೆ ಅಂದರೆ ಯಾವ ಸ್ಕೂಲ್ ಅಂತಾರೆ ಎಲ್ಲಿ ಇದು ಓದ್ತೀನಿ ಎಲ್ಲ ನನಗೆ. ಯಾಕಂದರೆ ಇದು ಸಿಂಪಲ್. ಇವಾಗ ಒಂದು ಕಂಪ್ಯೂಟರ್ ತೊಗೊಳ್ಳಿ ಅಂತ ತಗೊಳ್ಳಿ, ಒಂದು ರ್ಯಾಮ್ ಅಂತ ಇರುತ್ತೆ, ಮೆಮೊರಿ ಅಂತ ಇರುತ್ತೆ, ಮದರ್ ಬೋರ್ಡ್ ಇದೊಂದು ಬೋರ್ಡ್ ಅಂತ ಇರುತ್ತೆ, ಒಂದಕ್ಕೆ ರ್ಯಾಮ್ ಅಪ್ಡೇಟ್ ಮಾಡೋದು ಅಂತ ಇರುತ್ತೆ. ಸೊ ಅದೇ ಥರದೇ ಬೇರೆ ರ್ಯಾಮ್ ಥರ ಅದಕ್ಕೂ ಅಪ್ಡೇಟ್ ಅಂತಿರುತ್ತೆ. ಎಲ್ಲದಕ್ಕೂ ಸಮಯಕಾಲ ಒಂದೇ ಸಲ ಒಂದು ಟೋಟಲ್ ಆಗಲ್ಲ, ಸಮಯಕಾಲ ಬಂದಾಗ ಅದರ ಪ್ರಕಾರ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಹೋದಾಗ ಅದರಲ್ಲಿ ಅಲ್ಲಿ ಹೋಗ್ತೀಯಾ, ಇನ್ನೂ ನಡೆಯುತ್ತೆ, ಇನ್ನೊಂದು ವಿಷಯಗಳು ನಡೆಯುತ್ತೆ, ಅನ್ನೋದು ಹಳೆದೆಲ್ಲ ಜ್ಞಾಪಕ ಬರುತ್ತೆ. ಸೊ ಸಮಯಕಾಲ ತೊಗೊಳೋದು, ಬಟ್ ಎಲ್ಲ ಸಮಯಕಾಲಕ್ಕೆ ಹಳೆ ಜ್ಞಾಪಕ ಬರುತ್ತೆ ನನಗೆ. ಅದು ಈಸಿ ಆಗೋದು. ಅದ್ರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ನೀನು ಹೊರಡ್ಬೋದು ಇವಾಗ ಇಲ್ಲಿಂದ. ಇದು ನಿನ್ನ ಕರ್ತವ್ಯ ಅಂತ ಒಂದು ಕರ್ತವ್ಯ ನಮಗೆ ಕೊಟ್ಟಿದ್ದಾರೆ, ಒಂದು ಡಿವೈನ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಏನು ಕರ್ತವ್ಯ? ದಕ್ಷಿಣಕ್ಕೆ ಹೋಗು, ಉತ್ತರದಲ್ಲಿ ಏನು ಉತ್ತರ ಇಲ್ಲಿ ಏನು ಉಪಯೋಗ ಇಲ್ಲ. ದಕ್ಷಿಣಕ್ಕೆ ಸದ್ಯಕ್ಕೆ ಧರ್ಮ ಅಂತಕ್ಕಂಥದ್ದು ಒಂದು ಇದೆ ಅಂತಾರೆ, ದಕ್ಷಿಣ ಮಾಡ್ತಾರೆ. ಸೊ ದಕ್ಷಿಣಕ್ಕೆ ಹೋಗು, ಮತ್ತೆ ವಾಪಸ್ ಹೋಗ್ತೀಯಾ ನಮ್ಮ ತಾಯಿ ನೋಡ್ಕೊ ಮೊದಲು, ಅದು ಬಹಳ ಮುಖ್ಯ ಇರುವಂತಕ್ಕಂಥದ್ದು. ಅವರ ಒಂದು ಕಾರ್ಯ ಎಲ್ಲ ಆಗುತ್ತೆ. ಮುಗಿದ ನಂತರ ನನಗೆ ಹೇಳ್ತೀನಿ ಅಲ್ಲಿ ಗೈಡಿ ವೆನ್ ವೇರ್ ವಾಟ್ ಟು ಡು, ಅದರ ಪ್ರಕಾರ ನಡ್ಕೊಂಡು ಹೋಗೋದು ಅಂತ ಹೋಗೋ, ಇಲ್ಲ ಕರ್ತವ್ಯಗಳು ಮಾಡ್ಕೊಂಡು ಹೋಗಿ ಈ ಥರ ಆಗುವಂತಕ್ಕಂಥ ಏನಿದೆ ಅದ್ರ ಪ್ರಕಾರ ಸಮಯಕಾಲ ಆಗತ್ತೆ ಅಂತ ಹೇಳಿದ್ರು. ಆಗ ಒಂದು ಹೇಳಿದ್ರು, ಆನ್ ದ ವೇ ಹೋದಾಗ ಇದು ಈ ಥರ ಹೋಗಬೇಕು, ನೇರವಾಗಿ ಹೋಗಿ ಎಲ್ಲಿದು ಸ್ನಾನ ಏನೋ ಮಾಡೋಕೆ ಹೋಗ್ಬೇಡಿ ಈ ಥರ ಅಂತ ಅಂದ್ಬಿಟ್ರು. ಅದ್ರ ಜ್ಞಾನ ಈಗ ಹೇಳ್ಬೇಕಂದ್ರೆ ಅವ್ರು ಕೊಟ್ಟ ಜ್ಞಾನ ಎಲ್ಲವೂ ಇದೆ. ಬಟ್ ಏನಂತಂದರೆ ಒಂದು ಯಾವುದೋ ಜಾಗ ಹೋಗ್ತಿದ್ವಿ, ಮತ್ತೆ ವಾಪಸ್ ಬಂದ್ವಿ, ಅವ್ರು ನಮ್ಗೆ ಎಲ್ಲಿಂದ ಬಿಟ್ಟಿದ್ರು ಮತ್ತೆ ಆ ಜಾಗಕ್ಕೆ ಹೋಗಿದ್ವಿ, ಅಲ್ಲಿಂದ ಬಟ್ಟೆ ಗಿಟ್ಟಿಂದ ಎಲ್ಲ ಹಂಗೆ ಇತ್ತು. ಹಾಗೆ ಇತ್ತು. ಮತ್ತೆ ಹೊರಗೆ ನನಗೆ ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ. ಅಂದರೆ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಮತ್ತೆ ವಾಪಸ್ ಬಂದಾಗ ನಿಮಗೆ? ಅಲ್ಲ, ಇದು ಒಂದು ಕಡೆ ಜಾಗ ಹೋಗಿದ್ವಿ, ಚಂದ್ರಭಾಗ ಅಂತ ಜಾಗ ಇದೆ. ಚಂದ್ರಭಾಗ ಮಹಾವತಾರ್ ಬಾಬಾಜಿ ಒಂದು ತಪಸ್ವಾಡ ಅಂತ ಜಾಗ ಇದೆ, ಅಲ್ಲ ಒಂದು ಕಡೆ ಹೋಗಿದ್ವಿ. ಇದು ವಿಷಯ ಮಾಡ್ತಾ ಇತ್ತು, ನರ ವಿಷಯ ಅಂತ ಕೇಳಿದ್ರಲ್ಲ, ಇದು ನನಗೆ ವ್ಯಾಸರ ಇಟ್ಟ ಹೆಸರು. ವ್ಯಾಸರ ಇದು ಬ್ರಹ್ಮ ಋಷಿ ಇದರಿಂದ ಬಂದಿದ್ದಾಗಿದೆ, ಈ ಥರ ಆಗಿದೆ. ಸೊ ನಾರಾಯಣರೇ ನರನಾಗಿದ್ದೆ, ಇವಾಗ ನರ ಅಂತಾರ, ನರನ ಮನುಷ್ಯನಾಗಿ ಒಂದು ಇರುವಂತಕ್ಕಂಥದ್ದು. ಮಿಕ್ಕಿದವರೆಲ್ಲ ಬಂದೆಲ್ಲ ದಿವ್ಯವನ್ನು ಪಡೆದಿರುವಂತಕ್ಕಂಥ ಇರುವಂತಕ್ಕಂಥ. ನೀನೊಬ್ಬ ನರನಾಗಿದ್ಯಾ, ಮುಂಚೆ ನರನಾಗಿದ್ದೆ, ಅದಕ್ಕೆ ಯಾವುದೋ ಒಂದು ಕಾರಣ ಇತ್ತು, ಮತ್ತೆ ಇನ್ನೊಂದ್ಸಲ ಹುಟ್ಟಿದ್ದಿತ್ತು, ಇನ್ನೊಂದು ಕಡೆ ಅದು ಹುಟ್ಟಿದಾಯ್ತು, ಇವಾಗ ಮತ್ತೆ ಹುಟ್ಟಿದೆ. ಅದಕ್ಕೆ ಇವಾಗ ನರನಾಗುತ್ತೆ, ನರ ಋಷಿ ಅಂತ ನನಗೆ ಹೆಸರಿದೆ. ಮುಂದೆ ಏನೇ ಬಂದಿರುವ ಅಭಿವಾದಿ ಮಾಡುವಾಗ ನರ ಋಷಿ ಅಂತ ಹೇಳಬೇಕು ಹೊರತು ಮಿಕ್ಕಿದ ಹೇಳ್ತಾರೆ ಅದ್ರ ಲೆಕ್ಕಕ್ಕೆ ವ್ಯಾಸರು ನಿಮ್ಗೆ ಇಟ್ಟಿರ್ತಕ್ಕಂಥ ವ್ಯಾಸರು ಅಂತ. ಇನ್ನು ಮುಂದೆ ನಿನ್ನ ಹೆಸರು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು ನಿಮ್ಗೆ. ನರ ಋಷಿ ಅಂತ ನರ ಋಷಿ ಅಂತ ಹೆಸರಿಟ್ಟಿದೆ ಇರುವಂತಕ್ಕಂಥ. ನನಗೆ ಸೇರಿರುವಂತಕ್ಕಂಥದ್ದು ನರರ ಬೇಕಾಗಿರುವಂಥಕ್ಕೆಲ್ಲ ಒಂದು ಸೌಖ್ಯಕ್ಕೆ ಅಂತ ಇರುವಂತಕ್ಕಂಥದ್ದು ಮಾಡ್ಕೊಂಡು ಹೋಗು ಈ ಥರ ಅಂತ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಇದನ್ನೇನು ಮಾಡಿಕೊಂಡು ಹೋಗುವಂಥ ಒಂದು ಕಳಿಸ್ಕೊಟ್ರೆ ಇಲ್ಲಿಗೆ ಬಂದ್ವಿ. ನಂತರ ಒಂದು ಕಡೆ ಬಂದಿದ್ವಿ, ಬಟ್ಟೆನ ಸಿಕ್ತು ತೊಗೊಂಡಿಟ್ಕೊಂಡು. ನಂತರ ಡೆಲ್ಲಿಗೆ ಹೋಗಿದ್ವಿ, ಸ್ವಲ್ಪ ಜನ ನಮ್ಮ ಫ್ರೆಂಡಿವರು ತಲ್ಲಿದ್ವಿ. ನಂತರ ನಾನು ಜಸ್ಟ್ ಕರ್ನಾಟಕಕ್ಕೆ ಬಂದಿದ್ದೆ. ನಂತರ ಮನೆಗೆ ವಾಪಸ್ ಬಂದೆ. ಆವಾಗ ನಮ್ಮ ತಾಯೆಲ್ಲ ಇಲ್ಲಿ ಬೇರೆ ಕಡೆ ಎಲ್ಲ ಇದ್ದರು, ಅವ್ರ ಪರಿಸ್ಥಿತಿ ಭಾಳ ವಿಪರೀತ ಇತ್ತು, ಅವ್ರು ಹೇಳೋ ಥರ ಇದ್ರು. ನಂತರ ನಮ್ಮ ತಾಯಿ ಜೊತೆ ಭಾಳಷ್ಟು ವರ್ಷ ಇದ್ವಿ. ಅವ್ರದ್ದೊಂದು ಸಮಯಕಾಲ ಮುಗೀತು, ಎಲ್ಲದಾಯಿತು, ಅವ್ರದ್ದು ಒಂದು ತೀರ್ಕೊಂಡೆಲ್ಲ ಆಯಿತು. ಆ ನಂತರ ಸಮಯಕಾಲ ಬಂತು. ಅದಾಗ ವ್ಯಾಸ ಅಂದಾಗ ಒಂದು ಬೇರೆ ಕಡೆ ಹೇಳಿದ್ರಿ, ಈ ಜಾಗದಲ್ಲಿ ಈ ಥರ ಹೋಗು, ಅಲ್ಲಿಂದ ಹೋಗು,
ಈಗ ಬಹಳಷ್ಟು ತೊಂದರೆಗಳಿತ್ತು. ಅಲ್ಲಿ ಋಷಿಮುನಿಗಳಿಗೆಲ್ಲ ಬೆಲೆ ಇಲ್ಲ, ಅಲ್ಲ ಬೇರೆ ಅವರ ಆಚಾರಗಳು ಅವ್ರು ಬೇರೆ ಇದರಲ್ಲಿ ಬೆಲೆ ಕೊಡ್ತಾರತ್ತು. ದೇವತೆ ಇದು ಋಷಿಮುನಿಗಳ ಬೆಲೆ ಇಲ್ಲ ಅಂತಾರೆ. ಎಲ್ಲೊಟ್ಟು ತನ್ನ ಗೋತ್ರವನ್ನು ಹೇಳ್ತಾರೆ, ಇದು ಹೇಳ್ಕೊಂತಾರೆ ಮಾಡ್ಕೊಂತಾರ ಮಾಡ್ತಾರೆ. ತುಳಸಿಗೆ ಬೆಲೆ ಕೊಡಲ್ಲ, ಇದ್ರದ್ದು ಬೆಲೆ ಕೊಡಲ್ಲ. ಅಲ್ಲಿ ಬಹಳ ನೋವಾಗೈತೆ ನಮಗೆ ತಮಿಳ್ನಾಡಲ್ಲಿ ಬೇಸಿಕಲಿ ಭಾಳ ಬೇಸರ ಆಗೈತೆ ನಮಗೆ. ಕಡೆಗೆ ಸ್ವಲ್ಪ ಅದರ ನಂತರ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ ಅಲ್ಲಿ, ಅಪ್ಪ ರಾಘವ ರಾಮ ಇಂಥರೇ ಈ ಥರ ಅಂತಂದರೆ. ಸಮಯಕಾಲ ಬಂದಾಗ ಇಲ್ಲಿ ನಂದು ಕಾರ್ಯ ಮುಗಿಯಿತು, ನೀನು ಸಮಯಕಾಲ ಮುಗಿಯುತ್ತೆ, ನೀವು ಬೇರೆ ಕಡೆ ಹೋಗ್ತೇವೆ ಅಂತ ಅವ್ರ ಊರಿಗೆ ಹೋಗ್ತೇವೆ. ಗೋ ಬ್ಯಾಕ್ ಟು ಯುವರ್ ಮದರ್ ಕಂಟ್ರಿ, ಮದರ್ ಸ್ಟೇಟ್ ಓನ್ಲಿ. ಕರ್ನಾಟಕ ಹೋಗ್ತೇವೆ. ಸ್ವಲ್ಪ ದಿನ ಕಾಲ ಇರುತ್ತೆ, ಒಂದು 30-35 ಡೇಸ್, 40 ದಿನ ಭಾಳಷ್ಟು ಅನುಭವಿಸೋಕ್ಕಂಥದ್ದು ಇರುತ್ತೆ. ಅದೇನಲ್ಲಿ ಯಾವುದೋ ಒಂದು ಕರ್ಮದ ಒಂದು ಇದು ಅಂತ ಇರೋದು ತೊಳೆಯೋದಿರುತ್ತೆ. ತೊಳೆದ ನಂತರ ಮತ್ತೆ ಒಂದು ದಾರಿ ಆಗುತ್ತೆ, ಒಂದು ಬೆಳಕು ಬರುತ್ತೆ ನಿನಗೆ. ಇಲ್ಲಿ ಈ ಜಾಗದಲ್ಲಿ ಒಂದು ನಮಗರು ಒಳ್ಳೆ ಪರಿಚಯ ಒಬ್ರು ಇದ್ರು. ಯಾವುದೋ ಒಂದು ಕಾರಣಕ್ಕೆ ಅಂತ ಒಂದು ಊರು ಫೋನ್ ಮಾಡಿ ಮಾತಾಡಿದ್ವಿ, ಗ್ರೂಪಲ್ಲಿ ಹಾಕಿದ್ವಿ, ಈ ಥರ ಇದೆ, ನಾವು ಒಂದು ಜಾಗ ಬೇಕಾಗಿದೆ, ಒಂದು ಋಷಿಮುನಿಗಳು ಒಂದು ನಮ್ಮ ಧ್ಯಾನಕ್ಕೆ ತಪಸ್ಸಿಗೆ ಟು ಗೆಟ್ ಸಮ್ ಗುಡ್ ವೈಬ್ರೇಷನ್ಸ್ ಎಲ್ಲ ಇದು ಮಾಡಿ ಹಳೆ ಜನಕ್ಕೆ ಮಾಡೋದು ಈ ಥರ ಇದೆ, ಒಂದು ಕಾರಣಕ್ಕೆ ಈ ಥರ ಬಂದಿದ್ವಿ ಅಂತ. ಅದೇ ಗ್ರೂಪಲ್ಲಿ ಹಾಕಿದಾಗ 2-3 ಜನ ಪರಿಚಯ ಇದ್ದಾರೆ. ಒಬ್ರು ಫೋನ್ ಮಾಡಿದ್ರು, ಈ ಥರ ಆಗಿದೆ, ನೀವೇನಕ್ಕೆ ನೀವು ಒಂದ್ಸಲ ಬಂದು ಭೇಟಿ ಮಾಡುವುದು ಅಂತಂದ್ಬಿಟ್ಟು ಕರೆದಾಗ ಹೋಗಿ ಭೇಟಿ ಮಾಡಿದ್ವಿ. ನೆಗೋಸಿಯೇಟ್ ನಾವು ಬಲಿಕಾಯಲ್ಲ ಹೋಗೋದು, ಬಸ್ಸಿಗೆ ಅಂತಾರೆಲ್ಲ ಆಯ್ತು, ನೀವು ಬನ್ನಿ ಮಿಕ್ಕಿದೇನೋ ನಾನು ನೋಡ್ಕೊತೀವಿ, ಏನು ಬೇಕಿಲ್ಲ ಬೇಕಾದ್ರೆ ಬಸ್ಸಲ್ಲಿ ಮಂದಿ ನೋಡೋಕೆ. ನಾವು ಹಣ ಇಲ್ಲ ಮುಟ್ಟಲ್ಲ ಅಂತ ಮಾಡ್ತಾರಲ್ಲ. ಬೆಂಗಳೂರು ಹೋಗಿದ್ವಿ, ಭೇಟಿ ಮಾಡಿ ಬಂದ್ವಿ. ಅವರೊಬ್ರದ್ದು ಪರಿಚಯ ಮಾಡಿ ಅವ್ರು ಹೇಳಿದ್ರು, ಇವ್ರದ್ದು ಫೋನ್ ಮಾಡೋಕ್ಕೆ ಅವ್ರ ಹತ್ರ ಅವ್ರ ನೆನೆಸ್ರಿ ಯಾರು ಮಾಡಿಕೊಡ್ಬೋದೇನೋ ದಾರಿ ಆಗೈತೆ ನಿಮಗೆ ಅಂತ. ಅವ್ರಿಗೆ ಬಹಳ ಪರಿಚಯ ಇತ್ತು. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಇತ್ತು, ನೈಟ್ ಕೂತೆಲ್ಲ ಮಾಡಿ ಸಿಸ್ಟಮ್ ಎಲ್ಲ ಸೆಟ್ ಮಾಡಿಕೊಡಿ. 100 ಸಿಸ್ಟಮ್, 100 ಸಿಸ್ಟಮ್ ಕಂಪ್ಯೂಟರ್ಸ್ ಒಂದು ನೈಟಲ್ಲಿ ಕೂತು ಇನ್ಸ್ಟಾಲ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟು ಒಂದು ಕಾಲ ಬಂದಿದ್ವಿ. ಅವಾಗಿರೋ 30 ವರ್ಷದ್ದು ಇದಿರೋದು ಬಂದಾಗ ಅವರು ಎಲ್ಲೋ ಒಂದು ಮಾತಾಡ್ದಂಗೆ, ನೀವು ಇಲ್ಲಿ ಎಲ್ಲಿದ್ದೀರಿ, ನಾನು ಇದಾಗಲಿ ಸಿರಾಕಲಿ ಇವರು ಈ ಥರ ಇದನ್ನು ಮಾತಾಡ್ತಾ ಇದ್ವಿ, ಈ ಕಂಪ್ನಿ ಅದೊಂದು ಹೆಸರು ಹೇಳಿದಾಗ ಒಂದು ನೈಟ್ ನಾವು ಒಂದು ಪ್ರಾಜೆಕ್ಟ್ ಇದ್ದಾಗ ಮಾಡಿಕೊಟ್ಟಿದ್ವಿ. ಅವಾಗ ಒಬ್ರು ಇದ್ರು ಈ ಥರ, ನೀವು ಅವರೇನ ಅಂತ ಕೇಳಿದಾಗ, ಹೌದು ಸ್ವಾಮಿ ನಾವು ಅವರೇನೆ, ನಾವು ಆಯ್ತಲ್ಲ ಪೂರ್ತಿ ಇದರ ಇಬ್ಬರು ಬಂದಿರೋ, ಅವ್ರು ಯಾರು, ಓ ನೀವೇನ ಅದು ನಿಮ್ಮಾಗ್ರೆ ಸ್ವಲ್ಪ ಮೆಮೊರೀಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಹಳೆ ಜ್ಞಾಪಕಗಳು ಅಲ್ಲಿ ನಡೆದಿದ್ದು ಮಾತಾಡಿದ್ದು ಮಾಡಿದ್ದೇವಲ್ಲ ಇಡೀ ಕಲೆಕ್ಟ್ ಮಾಡೋದು ಅಂತ ಕೇಳಿದ್ರು. ಆಯ್ತು ಇಷ್ಟು ವರ್ಷ ಎಲ್ಲೋಗಿದ್ದೀರಿ, ಎಂಥದ್ದು ಏನಾಯ್ತು ಅಂತ ಕಾಂಟ್ಯಾಕ್ಟ್ ಇಲ್ಲ, ಎಂಥದ್ದು ಏನಿಲ್ಲ, ಇನ್ನೇನೊಂದಿತ್ತು ಇನ್ನೇನೋ ಕಾಂಟ್ಯಾಕ್ಟ್ ಮಾಡಿ ಎಷ್ಟೋ ಭೇಟಿ ಮಾಡೋಕ್ಕಂತೀವಿ ಮಾಡಿದ್ರು, ಏನಾಗಿಲ್ಲ ಎಲ್ಲೋಗಿದ್ದೀರಿ ಅಂತ. ಇದೆಲ್ಲ ಭಾಳಷ್ಟು ವಿಷಯ ನಡೀತಿತ್ತು. ಹೋಗಿದ್ವಿ ಹಿಮಾಲಯಕ್ಕೆ, ಭಾಳ ವರ್ಷ ಇದ್ವಿ. ಆ ಥರ ಎಷ್ಟು ಸಲ ಆಯಿತು ನಮಗೆ, ಈ ಥರ ಬಂದಿದ್ದೀವಿ ಒಂದು ರೀತಿ ಥರ ಇದೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲೇ ಮುಂಚೆ ನಾವು ಒಂದು ಹೇಳಿದ್ರಲ್ಲ, ತಮಿಳ್ನಾಡು 3-4 ಕಡೆ ಇದ್ದು ಜೀವನ ಮಾಡಿದ್ವಿ. ಅಲ್ಲಿ ಭಾಳಷ್ಟು ಜನಕ್ಕೆ ಪರಿಹಾರಗಳ ಕೊಟ್ಟಿದ್ವಿ. ಪರಿಹಾರ ಕೊಟ್ಟಿದ್ವಿ, ಎಷ್ಟೋ ಜನಕ್ಕೆಲ್ಲ ಒಂದು ದಾರಿ ಆಗಿತ್ತು. ಅವ್ರದ್ದು ಒಂದೊಂದು ಊರಲ್ಲಿ ಒಂದು ರೋಡಲ್ಲಿ ಹೋಗ್ಬೇಕು ಅಂತಾರೆ, ಅಲ್ಲಿ ಯಾವಾಗ ಎಂಥದ್ದು ಏನಾಗು ಅಂತಕ್ಕಂಥ, ಯಾಕಂದ್ರೆ ಒಂದು ಟು ಸಮ್ ಎಕ್ಸ್ಟೆಂಟ್ ಒಂದು ಶಕ್ತಿನೂ ಅದಿತ್ತು. ಅಲ್ಲಿ ಒಂದು ಇದ್ವಿ. ಅಲ್ಲಿದ್ದಾಗ ಜನ ಏನು ಮಾಡ್ರು, ನಮಗೆ ಸಂಧ್ಯಾವನ್ನೇ ಮಾಡೋಕೆ ಬಿಟ್ಟಿಲ್ಲ, ಇದು ಮಾಡೋಕೆ ಬಿಟ್ಟಿಲ್ಲ, ಭಾಳ ವಿಪರೀತವಾಗಿ ನಡ್ಕೊಡೋಕೆ ಶುರು ಮಾಡಿ ನಿಮಗೂ ತೊಂದರೆ ಕೊಟ್ಟಿದ್ದಾರೆ. ಅಲ್ಲಿ 1 ವರ್ಷ ಅದು ಸಂಧ್ಯಾನ ಮಾಡೋಕೆ ಬಿಟ್ಟಿಲ್ಲ. ಆ ಒಂದು ಸಂಧ್ಯಾನ ಮಾಡೋಕೆ ಏನಾಗುತ್ತೆ, ಒಂದು ರೀತಿ ಗಾಯತ್ರಿ ಅದು ಭಾಳ ಮುಖ್ಯ. ಹೌದು, ತುಂಬ ಗಾಯತ್ರಿ ಮಾಡ್ತಿರೋದು, ಗಾಯತ್ರಿಗಳು ಭಾಳಷ್ಟು ಇದಿದೆ. ಈ ಗಾಯತ್ರಿ ನಮಗೊಂದು ಗಾಯತ್ರಿ, ಬೇರೆದೊಂದು ಗಾಯತ್ರಿ ಅಂತ ಇರುತ್ತೆ, ಒಂದಷ್ಟು ಮಾಡೋದಂತಿರುತ್ತೆ. ಅದು ಮಾಡೋವಾಗ ಅದ್ರದ್ದು ಮಾಡೋಕೆ ಬಿಟ್ಟಿಲ್ಲ, ಭಾಳಷ್ಟು ತೊಂದರೆ ಆಗಿತ್ತು ನಮಗೆ. ಬಟ್ ಭಗವಂತ ನನಗೆ ಮುಂಚೆ ನಾವು ವ್ಯಾಸರು ಇನ್ನೊಂದು ಆಪ್ಷನ್ ಕೊಟ್ಟಿದ್ರು ಗಾಯತ್ರಿದು. ಮತ್ತೆ ಸಂಧ್ಯಾವನ್ನ ಮಾಡೋಕ್ಕಾಗಿಲ್ಲ ಅಂತಂದರೆ ಇನ್ನೊಂದಿದೆ, ಇದು ಆಲ್ಟರ್ನೇಟಿವ್. ಪರಿಸ್ಥಿತಿಗಳು ಬರತ್ವೆ, ಬಂದಾಗ ಇದನ್ನು ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಅದನ್ನು ನಾವು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಓಡಿಸ್ತಾ ಇದ್ವಿ. ಅದರ ಪರಿಣಾಮವಾಗಿ ಒಂದು ಕಾಲಕ್ರಮೇಣ ಅಂತ ಬಂತು. ನಂತರ ಕರ್ನಾಟಕಕ್ಕೆ ಬಂದ್ವಿ. ಅಲ್ಲಿದ್ದಾಗಲೂ ಭಾಳ ಜನಕ್ಕೆ ಒಂದಷ್ಟು ಉಪನ್ಯಾಸ ಎಲ್ಲ ಮಾಡುವಾಗ ಎಷ್ಟೋ ಜನ ದೇವರಿಗೊಂದು ಜೀವನ ದಾರಿ ಆಯಿತು. ಸಮಯ ಕಾಲ ಬಂತು ಅಂತ ಭಗವಂತ ಹೇಳ್ದ, ಈ ದಿವಸಲ್ಲಿ ನಾನು ಹೊರಟೋಗ್ತಾ ಇರ್ತೀನಿ, ನೀನು ಈ ಜಾಗದಿಂದ ಹೊರಟೋಗಬೇಕಾಗಿರಲ್ಲ ಆಗತ್ತೆ ಅಂತ. ಕರೆಕ್ಟಾಗಿ ಆ ಡೇಟಿಗೆಲ್ಲ ಏರ್ಪಾಡಾಯಿತು. ಸೊ ನಂತರ ಏನಾಯ್ತು ಅಂತಂದರೆ ಒಂದು ಸಮಯಕಾಲ ಇತ್ತು. ಒಳ್ಳೆ ಇದರಲ್ಲಿ ಇದ್ದು ಭಾಳ ಬಂದಿರೋರಿಗೆ ಏನಕ್ಕೆ ಈ ಥರ ನಾವು ಅವರು ಪರಿಚಯ ಇದ್ದಾರೆ, ನಾವು ಅವ್ರ ಹತ್ರ ಹೇಳ್ತೀನಿ, ಬೇಕಾದ್ರೆ ಟೆಂಪ್ರರಿ ಬೇಸಿಸಿಗೆ ಅವ್ರ ಹತ್ರ ಪಾಸಿಬಲಿ ನಿಮ್ಗೆ ಇರಲಿಕ್ಕೆ ಊಟಕ್ಕೆ ಏನು ಬೇಕಾದ್ರೋ ಅಲ್ಲ ವ್ಯವಸ್ಥೆ ಬೇಕಾದ್ರೆ ಮಾಡಿಕೊಡ್ತಾರೆ, ಏನಾದರೂ ಹತ್ರ ಮಾತಾಡಿ ಮಾಡಿಕೊಡ್ತೀನಿ. ಜೊತೆಗೆ ನೀವು ನಿಂತ್ಕೊಳ್ಳಿ, ನೀವು ದೇಹವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಆರೋಗ್ಯ ಅನ್ನೋದು ಭಾಳ ಮುಖ್ಯ. ಹೆಲ್ತ್ ಇಸ್ ವೆಲ್ತ್. ಹೌದು, ದೇಹ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಮೇಲೆ ನೋಡೋಣ ಬೇರೆ ಏನಾರು ಆಯಿತು ಅಂತಾರೆ, ಸೆಕೆಂಡ್ ಆಪ್ಷನ್ ನೋಡೋಣ ಅಂತಂದ್ರು. ನಂತರ ಅವಾಗ ಇಲ್ಲಿಗೆ ಬಂದ್ವಿ.
ವಯಸ್ಸನ್ನೇ ಇಲ್ಲಿ ಭೇಟಿ ಮಾಡಿದೆ. ಆ ವಯಸ್ಸಲ್ಲಿ ವಿಷಯಗಳು ನಡೆದಿತ್ತು. ಅವ್ರಿಗೆ ಪರಿಚಯ ಇದ್ದಾರ ಆ ಕಡೆ ಎಲ್ಲ ಮುಂಚೆ 3 ಕಡೆ ಇದ್ದಿದ್ದಲ್ಲ, ಅಲ್ಲ ಕ್ಲಾರಿಫಿಕೇಶನ್ ಫೋನ್ ಮಾಡಿ ಎಲ್ಲ ಕೇಳಿದ್ದಾರೆ. ಈ ಥರ ಬಂದಿದ್ರಲ್ಲ ಯಾವ ಥರ ಅಂತ ಅವ್ರಿಗೆ ಹೇಳಿದ್ರು. ಅವ್ರು ಈ ಥರ ಬಂದಿದ್ರು, ಈ ಥರ ಇದ್ದಾರೆ, ಭಾಳ ವಿಷಯ ನಡೆದಿತ್ತು ಅಂತ ಅಂದ್ಬಿಟ್ಟು ನಂತರ ಅವ್ರು ಇವ್ರಿಗೆ ರೆಫರ್ ಮಾಡಿದ್ರು. ಇವ್ರು ಬಂದು ಅವ್ರು ಜಾಗ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವಿಲ್ಲಿ ಇದ್ವಿ. ನಮ್ಮ ಮೂಲ ಹೇಗಿದೆ ಅಂತಂದರೆ ಒಂದು ಪ್ರೋಗ್ರಾಮಿಗೆ ಅಂತಂದರೆ ನೀವು ಕರೆದಿದ್ದು ಅಂತಂದರೆ ಇವಾಗ ಪರಿಹಾರಗಳು ಅಂತಂದರೆ ಸಾಧಾರಣ ಜನಕ್ಕೆ ಮಿಡ್ಲ್ ಕ್ಲಾಸ್ ಅಂದರೆ ಫಾರ್ಮಲ್ ಒಬ್ಬರಿಗೇನೆ ಒಂದು ಡೈವರ್ಸ್ ಕೇಸ್ ಅಂತ ಹೇಳಿದ್ರಿ. ಇನ್ನೊಂದು ಕೇಸ್ ಇದೆ ಅಂತಾರೆ ಸ್ಪ್ಲಿಟ್ ಆಗಿದ್ದಾರೆ, ಮಗ ದೂರ ಹೊರಟಾಗಿದ್ದಾನೆ, ಮಗಳು ದೂರ ಹೊರಟಾಗಿದ್ದಾರೆ, ಯೂಸಲ್ಲಿ ಇದು ಮಾಡಿದ್ರೆ. ಸೊ ಇವೆಲ್ಲ ಬಂದು ನೀವು ಹೋಮಗಳನ್ನ ಮಾಡೋಕೆ ಅದು ಮಾಡ್ಕೊಬೇಕು, ಕಂಡ ಅವೆಲ್ಲ ಮಾಡಬೇಕಾಗಲ್ಲ. ಕೆಟ್ಟ ದಾರಿಯಲ್ಲಿ ಹೋಗಿ ಇವಾಗ 3 ಥರದ ವೇರಿಯದಲ್ಲಿ 3 ವಿಧ ಬರುತ್ತೆ: ಸಾತ್ವಿಕ, ಭಯಾನಕ, ಪ್ರಚೋದಕ ಅಂತ. ಪ್ರಚೋದಕ, ಭಯಾನಕ. ನೀವು ಭಯಾನಕವನ್ನು ಪ್ರಯೋಗಿಸಿ ಮಾಡಿದಂತಂದರೆ ಇನ್ನೊಂದು ಕಾಲ ನಿಮಗೆ ಉಲ್ಟಾ ಹೊಡೆಯುತ್ತದೆ. ಇದು ಇದು ಸಾತ್ವಿಕ ಅನ್ನೋದು ಆಯುರ್ವೇದಿಕ್ ಹೋಗ್ತಾರೆ, ಪರ್ಮನೆಂಟ್ ಸೊಲ್ಯೂಷನ್. ಹೋಮಿಯೋಪತಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಇಂಗ್ಲೀಷ್ ಮೆಡಿಸಿನ್ ಈ ಹಿಂಗೂ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ನೀವು ಆಯುರ್ವೇದಿಕ್ ಇದ್ರ ಪ್ರಕಾರ ಕಹಿ ಇರುತ್ತೆ, ಬಟ್ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಪ್ರಾಪ್ತಿ ಆಗುತ್ತೆ. ಸೊ ಆ ಥರ ಎಲ್ಲಕ್ಕೊಂದು ಧರ್ಮ ಮಾರ್ಗ ಅಂತ ಒಂದಿದೆ. ಬೇರೆದಲ್ಲಿ ನಿಮ್ಗೆ ಏನು ಬೇಕಾಗಿದೆ ಶಾಸ್ತ್ರ ಎಲ್ಲವೂ ಇದೆ. ಸೊ ಜನಕ್ಕೆ ಏನೇ ಬೇಕಾಗಿದ್ರೆ ಯಾವುದೇ ಥರದ ಪರಿಹಾರ ಇಂಥ ಸಮಸ್ಯೆ ಆಗಲ್ಲ. ಇಲ್ಲಿ ಒಂದೊಂದು ರೀತಿ ಈ ಥರ ಅಂತ ಇದೆ, ಅವ್ರ ಪ್ರಕಾರ ಮಾಡ್ಕೊಡಿತು ಅಂತಂದ್ರೆ ಎಲ್ಲವೂ ನಡೆಯುತ್ತೆ. ಅಂದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ತಪ್ಪು ತಿಳ್ಕೊಂಡಿರ್ತಾಳೆ, ಏನಾದ್ರು ಮಾಡ್ಕೊಂಡು ಹೋಗಿರ್ತಾಳೆ, ಬಿಟ್ಟೋಗಿದ್ದಾರೆ ಅಂತ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ. ಅದಕ್ಕೆ ಒಂದಿಷ್ಟು ವಿಷಯಗಳಿವೆ ಏನು ಮಾಡಬೇಕು ಅಂತ. ಅದು ನಾವು ಪರ್ಸನಲ್ ಆಗಿ ಥರ ಡಿಸ್ಕಸ್ ಮಾಡಿ ನೋಡೋಕೆ ಈ ಥರ ಹೇಳ್ಕೊಡ್ತೀವಿ. ಅವ್ರು ಅದನ್ನು ಮಾಡ್ದಂತಂದ್ರೆ ಎಂಥವ್ರು ಜಗಳ ಮಾಡಿ ಹೋಗಿದಿರುವೆ ಅವಳು ಬೇರೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಬೇರೆ ಥರ ಬಟ್ ತಪ್ಪರ್ಥ ಮಾಡ್ಕೊಂಡು ಹೋಗಿತ್ತು ಅಂತಂದರೆ ನೀವು ಇದನ್ನು ಮಾಡಿದ್ದಲ್ಲಿ ಖಂಡಿತ ಅವ್ರು ವಾಪಸ್ ಬಂದು ಸೇರ್ಕೊಂತಾರೆ ನಿಮ್ಮ ಜೊತೆಗೆ. ಅಂದರೆ ಮಗ ಬೇರೆ ಊರಿಗೆ ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಕಂಟ್ರಿಯಲ್ಲಿ ಹೋಗಿದ್ದಾನೆ. ಹೌದು, ಅಲ್ಲಿಂದ ಬರೋದಿಲ್ಲ, ಸರಿಯಾಗಿ ನೋಡ್ಕೊಂತ. ತಂದೆ ಮಗ ಅಂತ ಹೇಳೋಕಂದ್ರೆ ಎಲ್ಲ ತಂದೆ ತಾಯಿಗಳು ಒಳ್ಳೆಯವರಿಲ್ಲ, ಎಲ್ಲ ಮಕ್ಕಳು ಕೆಟ್ಟವರಿಲ್ಲ. ಹೌದು, ಕೆಟ್ಟ ತಂದೆ ತಾಯಿಗಳು ಇರ್ತಾರೆ, ಅವ್ರು ಒಳ್ಳೆ ಮಕ್ಕಳು ಇರ್ತಾರೆ. ಒಂದೊಂದು ಕಡೆ ಮಕ್ಕಳು ಕಷ್ಟರಾಗಿರ್ತಾರೆ, ತಂದೆ ತಾಯಿಗಳು ಚೆನ್ನಾಗಿರ್ತಾರೆ. ಬಟ್ ಏನಂದ್ರೆ ಸಂಸ್ಕಾರ ಕೊಟ್ಟಿರಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್. ಏನಾಗಿದೆ ಅಂದರೆ ಪೂರ್ವ ಜನ್ಮದ್ದು ಜೈನಿ ಅಂತ ಕರೀತಾರಲ್ಲ, ಅದೊಂದು ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಅಂದರೆ DNA ಆಗಿರಲಿ, ಇಟ್ ಕಮ್ಸ್ ಅಂದರೆ ಪೂರ್ವ ಜನ್ಮದ ಕ್ರೋಮೋಸೋಮ್ಸ್ ಎಲ್ಲ ಬಂದಿರುತ್ತೆ. ಈ ಜನ್ಮದಲ್ಲಿ ಒಂದು ಅನುಭವಿಸೋಕಂಥದ್ದು ಅಂತ ಇರುತ್ತೆ, ಇನ್ನೊಂದು ಎನ್ವಿರಾನ್ಮೆಂಟ್ ಇರುತ್ತೆ, ಸೊಸೈಟಿ ಇರುತ್ತೆ, ಅದ್ರ ಪ್ರಕಾರ ಇರುತ್ತೆ. ಭಗವಂತ ಆಲ್ವೇಸ್ ಒಂದು ಆಪ್ಷನ್ ಕೊಟ್ಟಿರ್ತಾನೆ ಒಳಗಿದ್ದು. ನೀವು ಮಾಡ್ತಾರೋ ತಪ್ಪು ಕಾರಣ ಈ ಥರ ಇದೆ, ಈ ಥರ ಮಾಡ್ಕೊಂಡು ಅದನ್ನ ಮೀರಿ ಎಲ್ಲ ಏನಾಗುತ್ತೋ ನೋಡೋಣ ಮಾಡ್ಬೋದು ಅಂತಂದರೆ ಅದು ಪರಿಣಾಮ ಇರುತ್ತೆ. ಯಾವಾಗ ಭಗವಂತ ಒಂದು ಕಾಶನ್ ಕೊಟ್ಟ ಅಂತಂದರೆ ನಾವು ತಿಳ್ಕೊಬೇಕು ನಂತರ ಅದು ಒಳಗಿರುವಂಥ ಅಂತರಾತ್ಮನಾಗಿದ್ದು ನಡೆಸಿ ಹೇಳ್ತಾರೆ, ನಾವು ಬೆಲೆ ಕೊಡಬೇಕು ಭಗವಂತನೇ. ಹೌದು ಹೌದು ಕೊಟ್ಟು ಧರ್ಮ ಮಾರ್ಗದಲ್ಲಿ ಹೋಗಿ ಅಂತಂದರೆ ಎಂದಿರೋಂಡು ಯಾಕಿದೆ. ಇವಾಗ ಜನ ಏನು ಮಾಡ್ತಂದರೆ ತನ್ನ ಅಹಂಕಾರ, ಗರ್ವ, ಸ್ಟೇಟಸನ್ನು ನೋಡ್ತಾರೆ ಹೊತ್ತು ಮಕ್ಕಳಿಗೆ ಒಳ್ಳೆ ಕಲ್ಚರ್ ಕೊಡಬೇಕು ಅಂತ ನೋಡೋದು. ರಿಲಿಜನ್ ಆಫ್ ಪೀಪಲ್ ಆರ್ ಎಜುಕೇಟೆಡ್ ಬಟ್ ದೇ ಆರ್ ಫೂಲ್ಸ್. ಮುಟ್ಟಾಡ್ರು. ಜನಕ್ಕೆ ಸಂಸ್ಕಾರ ಅಂದ್ರೆ ಮೊದಲು ಮುಖ್ಯ. ಸಂಸ್ಕಾರ ಅಂತ ಕೊಟ್ಟರೆ ಮಿಕ್ಕಿದೆಲ್ಲ ತಾನಾಗಿ ಬರುತ್ತೆ. ವಿದ್ಯೆ ಬರುತ್ತೆ, ಇದು ಬರುತ್ತೆ, ನಿಮಗೆಲ್ಲ ತಾನಾಗಿ ಬರುತ್ತೆ. ಸಂಸ್ಕಾರ ಕೊಟ್ಟಿಲ್ಲ ಅಂತಂದ್ರೆ ಈ ಮಾ ಬಿ ರ್ಯಾಂಕರ್ ಆಲ್ಸೋ ಮಾ ಬಿ ಎನಿ ಕೈಂಡ್ ಆಫ್ ಥಿಂಗ್. ಇಲ್ಲಿ ನಾವು ಬಿ ಯಾರ ಥರ ಹಿಂಗೆ ಮಾತಾಡೋಕೆ ಹೆಂಗೆ ನೋಡ್ಸ್ಬೇಕು ಅಂತ ಗೊತ್ತಿರಲ್ಲ. ಆ ರೀತಿಯಲ್ಲಿ ಮಾಡೋಕೆ ಹೋಗ್ತಾನೆ ಇದು ಎಡವಟ್ ಆಗುತ್ತೆ. ಪೀಪಲ್ ಟು ಬಿ ಸಕ್ಸಸ್ಫುಲ್ ಅಂಡ್ ಎನಿ ಕೈಂಡ್ ಆಫ್ ಥಿಂಗ್ ಸಫರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಎವ್ರಿಥಿಂಗ್.